ಉಂಟಾಗಲಿ. ದೇವರ ಚಿತ್ತದ ಮೇರೆಗೆ ಮತ್ತೊಂದು ಯಾವ ರೀತಿಯಾಗಿ ಸೇರಿ ಆತನ ಮುಂದೆ ಆತನ ವಾಕ್ಯವನ್ನು ಧ್ಯಾನಿಸುವಂಥ ಅವಕಾಶವನ್ನು ಕೊಟ್ಟಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತ ಮಾಡ್ತೀನಿ. ಅಷ್ಟು ಮಾತ್ರವಲ್ಲ, ನಮಗೆ ಈ ಅವಕಾಶವನ್ನು ಕೊಟ್ಟಂಥ ಸಭಾ ಹಿರಿಯರಿಗೂ, ಸಭಾ ಸೇವಕರಿಗೂ ಮತ್ತು ಎಲ್ಲ ಸಭಿಕರಿಗೂ ನನ್ನ ಮತ್ತು ನಮ್ಮ ಒಂದು ಸಭೆಯ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸುವಂತನಾಗಿರ್ತೇನೆ. ಈ ದಿನದ ಒಂದು ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಆದಿಕಾಂಡ 12ನೇ ಅಧ್ಯಾಯ ವಚನ 1ರಿಂದ 3 ವಚನಗಳನ್ನು ಓದಬೇಕಾಗಿ ಕೇಳ್ಕೊಳ್ತೇನೆ. ಯೆಹೋವನು ಅಬ್ರಹಾಮನಿಗೆ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವರನ್ನು ಅರಸುವೆನು, ನಿನ್ನ ಶಪಿಸುವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದೆಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಇಲ್ಲಿ ನಾವು ನೋಡ್ತಾ ಬರುವಾಗ ಇಲ್ಲಿ ದೇವರು ಅಬ್ರಹಾಮನನ್ನ ಕರೆಯುವುದನ್ನ ನಾವು ನೋಡುತ್ತರಾಗಿರ್ತೇವೆ ಅಲ್ಲ. ದೇವರು ಅಬ್ರಹಾಮನನ್ನ ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ನಿನ್ನ ಮನೆಯನ್ನ ಎಲ್ಲವನ್ನ ಬಿಟ್ಟು ಬಾ ಎಂಬುದಾಗಿ ಅಲ್ಲಿ ಕರೆಯುವಂಥದ್ದನ್ನ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ದೇವರು ಅಲ್ಲಿ ಮುಂದೆ ಆತನಿಗೆ ಆಶೀರ್ವಾದಗಳನ್ನ ಕೊಡುವುದನ್ನ ನಾವು ನೋಡುವಂತರಾಗಿರ್ತೇವೆ. ನಾನು ನಿನ್ನನ್ನು ಏನು ಮಾಡ್ತೇನೆ, ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಎಂಬುದಾಗಿ, ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿರ್ತೇವೆ. ಆದರೆ ಈ ದಿನದ ಮುಖ್ಯ ಒಂದು ವಾಕ್ಯ ಸಂದೇಶವನ್ನು ನಾವು ನೋಡುವಾಗ ನಾನು ಆರಿಸಿಕೊಂಡಂಥ ಒಂದು ಭಾಗ, ನಿನ್ನನ್ನು ಹರಸುವವರನ್ನ ನಾನೇನು ಮಾಡ್ತೇನೆ, ಹರಸ್ತೇನೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇರ್ತದೆ. ನಿನ್ನನ್ನು ಯಾರು ಹರಸ್ತಾರೋ ಅಥವಾ ನಿನ್ನನ್ನು ಯಾರು ಸನ್ಮಾನಿಸ್ತಾರೋ ನಾನು ಅವ್ರನ್ನ ಸನ್ಮಾನಿಸ್ತೇನೆ, ನಿನ್ನನ್ನು ಯಾರು ಶಪಿಸ್ತಾರೋ ಅವ್ರನ್ನ ನಾನು ಶಪಿಸ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳೋದನ್ನು ನಾವು ನೋಡುವಂತರಾಗಿರ್ತೇವೆ. ಇದೇ ನಾವು ಮುಂದೆ ನಾವು ನೋಡ್ತಾ ಬರುವಾಗ ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಬರುವಾಗ, ಗಲಾತ್ಯ 3:7ನೇ ವಚನವನ್ನು ನಾವು ನೋಡುವಾಗ, ಆದ್ದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯ ಜನರನ್ನು ನಂಬಿಕೆ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಇಲ್ಲಿ ನಾವು ನೋಡುವಾಗ ಅಬ್ರಹಾಮನ ಮೂಲಕ ಇಲ್ಲಿ ನಾವು ನೋಡ್ತೇವೆ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ. ಅಂದ್ರೆ ಅಂದು ಆದಾಮನಿಗೆ ಕೊಟ್ಟಂತ ಅಬ್ರಹಾಮನಿಗೆ ಕೊಟ್ಟಂತ ಆ ಒಂದು ವಾಗ್ದಾನ, ನಿನ್ನನ್ನು ಹರಸುವವರನ್ನ ನಾನು ಹರಸ್ತೇನೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ ಎಂಬುದಾಗಿ ಅಬ್ರಹಾಮನಿಗೆ ಕೊಟ್ಟಂತ ಆಶೀರ್ವಾದ ಇಂದು ನನಗೂ ನಿಮಗೂ ಸಹ ದೇವರು ಕೊಡುವಂತನಾಗಿರ್ತಾನೆ. ಅದೇ ಆಶೀರ್ವಾದವನ್ನ ದೇವರು ನನಗೂ ನಿಮಗೂ ತಿಳಿಸುವಂತನಾಗಿರ್ತಾನೆ. ಏನು ಅಂತ ನೋಡುವಾಗ, ನಿನ್ನನ್ನು ಹರಸುವವರನ್ನ ನಾನು ಹರಸ್ತೇನೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗ್ತೇವೆ. ಮತ್ತು ನಾವು ಹಾಗೆ ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯಕ್ಕೆ ಬರುವಾಗ, ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯ 9ನೇ ವಚನದ 2ನೇ ಭಾಗದಲ್ಲಿ, ಇಸ್ರಾಯೇಲರೇ, ನಿಮ್ಮನ್ನು ಆಶೀರ್ವದಿಸುವವನಿಗೆ ಆಶೀರ್ವಾದವು, ಶಪಿಸುವವನಿಗೆ ಶಾಪವು ಉಂಟಾಗುವುದು ಅಂದನು. ಇಲ್ಲಿ ಸಹ ನಾವು ನೋಡ್ತಾ ಬರುವಾಗ ಇಲ್ಲಿ ಇಸ್ರಾಯೇಲರಿಗೂ ಸಹ ದೇವರು ಅದೇ ಒಂದು ಆಶೀರ್ವಾದವನ್ನ ಕೊಡುವುದನ್ನು ನಾವು ನೋಡ್ತೇವೆ. ಇಸ್ರಾಯೇಲರೇ, ನಿಮ್ಮನ್ನ ಆಶೀರ್ವದಿಸುವವರನ್ನ ನಾನು ಆಶೀರ್ವದಿಸ್ತೇನೆ, ನಿಮ್ಮನ್ನ ಶಪಿಸುವವರನ್ನ ನಾನು ಮಾಡ್ತೇನೆ, ಶಪಿಸ್ತೇನೆ ಎಂಬುದಾಗಿ ಅಲ್ಲಿ ದೇವರು ಹೇಳುವುದನ್ನು ನಾವು ನೋಡುವಂತರಾಗಿರ್ತೇವೆ. ಯಾಕೆ ದೇವರು ಅಬ್ರಹಾಮನನ್ನ ಮತ್ತು ಇಸ್ರಾಯೇಲರನ್ನ ಹೀಗೆ ಆಶೀರ್ವದಿಸ್ತೇನೆ ಎಂಬುದಾಗಿ ನೋಡುವಾಗ, ಅಬ್ರಹಾಮನು ನೀತಿವಂತನಾಗಿ ನಡೆಕೊಂಡನು, ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ನಡೆದುಕೊಂಡನು. ಅಬ್ರಹಾಮನು ಏನ್ ಮಾಡೋದು, ದೇವರು ನೀನು ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ಹೋಗ್ಬೇಕು ಎಂಬುದಾಗಿ ಹೇಳುವಾಗ ಅಬ್ರಹಾಮನು ಆ ಒಂದು ಮಾತಿಗೆ ವಿಧೇಯನಾಗಿ ಆತನೇ ಮಾಡ್ತಾರೆ, ಆ ಒಂದು ಸ್ಥಳವನ್ನು ಬಿಟ್ಟು ಆತನು ಹೋಗುವಂತನಾಗಿರ್ತಾನೆ. ಅಷ್ಟು ಮಾತ್ರವಲ್ಲ, ಇಸ್ರಾಯೇಲ್ ಕುರಿತಾಗಿ ನೋಡುವಾಗ ಇಸ್ರಾಯೇಲರು ಆ ಒಂದು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಂಥ ಒಂದು ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದನು ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ದೇವರು ಅವರನ್ನ ಆ ಐಗುಪ್ತ ದೇಶದಿಂದ ಬಿಡಿಸಿ ಆ ಒಂದು ಕೆಂಪು ಸಮುದ್ರವನ್ನ
ದಾಟುವಂತೆ ಮಾಡುವಂತನಾಗಿರ್ತಾನೆ. ಮಾತ್ರ ಅಷ್ಟು ಮಾತ್ರ ನಾವು ಮುಂದೆ ನಾವು ನೋಡುವಂಥ ಸಮಯದಲ್ಲಿ ಅವರಿಗೆ ಬೇಕಾದಂಥ ಆಹಾರವನ್ನ ಆತನು ಒದಗಿಸ್ತಾ ಬಂದನು, ಅವರಿಗೆ ಮನ್ನವನ್ನ ಕೊಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಮುಂದೆ ಅವರು ಪ್ರಯಾಣ ಮಾಡುವಂಥ ಸಮಯದಲ್ಲಿ ನೋಡುವಾಗ ಅನೇಕ ರಾಜರುಗಳು ಅವರಿಗೆ ವಿರೋಧವಾಗಿ ಬರುವಂಥ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ, ಅವರನ್ನ ಇಸ್ರಾಯೇಲಿಗೆ ಅಧೀನ ಮಾಡಿಕೊಡುವುದನ್ನು ಸಹ ನಾವು ನೋಡುವಂತರಾಗಿರ್ತೇವೆ. ಈ ರೀತಿಯಾಗಿ ನಾವು ನೋಡುವಾಗ ದೇವರು ಅಬ್ರಹಾಮನಿಗೆ ಆಶೀರ್ವದಿಸಂತೆ, ಇಸ್ರಾಯೇಲಿಗೆ ಆಶೀರ್ವದಿಸಂತೆ ಇಂದು ದೇವರು ನಮ್ಮನ್ನು ಸಹ ಆಶೀರ್ವಾದವನ್ನು ಕೊಡುವಂತನು ಆತನಾಗಿರ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಈ ಒಂದು ವಚನದಲ್ಲಿ ನಾವು ನೋಡುವಾಗ ನಿನ್ನನ್ನು ಹರಸುವವರನ್ನ ನಾನು ಹರಸ್ತೇನೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ ಎಂಬುದಾಗಿ ಹೇಳುವಾಗ, ಹರಸುವುದು ಅಂದರೆ ಏನು? ನಾನು ನಿನ್ನನ್ನು ಹರಸುವುದು ಎಂಬುದಾಗಿ ಅಂದರೆ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಒಳ್ಳೆ ಮಾತನಾಡುವಂಥದ್ದು, ಒಬ್ಬ ವ್ಯಕ್ತಿಯನ್ನ ನಾವು ಗೌರವಿಸುವಂಥದ್ದು, ಒಬ್ಬ ವ್ಯಕ್ತಿಯನ್ನ ನಾವು ಸನ್ಮಾನಿಸುವಂಥದ್ದು ಏನಾಗಿರ್ತದೆ, ಹರಸುವಂಥದ್ದಾಗಿರ್ತದೆ. ಆತನು ಒಳ್ಳೆಯ ವ್ಯಕ್ತಿ, ಆತನು ಇಂಥ ಕಾರ್ಯಗಳನ್ನ ಮಾಡುವಂತನಾಗಿರ್ತಾನೆ, ಆತನು ತನ್ನನ್ನು ತಗ್ಗಿಸಿಕೊಂಡಿದ್ದಾನೆ ಎಂಬುದಾಗಿ ಆತನನ್ನ ನಾವು ಹೊಗಳುವಂಥದ್ದು ಏನಾಗಿರ್ತದೆ, ಹರಸುವಂಥದ್ದಾಗಿರ್ತದೆ ಎಂಬುದಾಗಿ ನಾವು ನೋಡುವಂತಾಗಿರ್ತದೆ. ಆ ಶಪಿಸುವುದು ಎಂಬುದಾಗಿ ನಾವು ನೋಡುವಾಗ ಅದೇನಾಗಿರ್ತದೆ, ಒಬ್ಬನನ್ನ ಹೀಯಾಳಿಸುವಂಥದ್ದು, ಒಬ್ಬನಿಗೆ ನೋವಾಗುವಂತಹ ಒಂದು ಸಂಗತಿಯನ್ನು ಹೇಳಿ ಆತನಿಗೆ ಮನನೋಯಿಸುವಂಥದ್ದು, ಅವನ ಒಂದು ವೇದನೆಗಳನ್ನ ಆತನು ಹೇಳಿಕೊಡುವಂಥ ಸಮಯದಲ್ಲಿ ಅವನನ್ನು ಇನ್ನೂ ಹೆಚ್ಚಾಗಿ ಕುಗ್ಗಿಸುವಂಥದ್ದು ನಾವೇನ್ ಮಾಡ್ತೇವೆ, ಅದು ಶಪಿಸುವಂತಾಗಿರ್ತದೆ ಎಂಬುದಾಗಿ ನಾವು ನೋಡುವಂತಾಗಿರ್ತೇವೆ. ಸತ್ಯವೇದದಲ್ಲಿ ಈ ಒಂದು ನಿನ್ನನ್ನು ಹರಸುವವರನ್ನ ಹರಸ್ತೇನೆ, ನಿನ್ನನ್ನು ಶಪಿಸುವವರನ್ನ ಶಪಿಸ್ತೇನೆ ಎಂಬುದಾಗಿ ದೇವರು ಹೇಳಿದಂಥ ಮಾತುಗಳಿಗೆ ಆತನು ಉದಾಹರಣೆಯನ್ನು ಕೊಟ್ಟು ಆತನು ಹೇಳುವುದನ್ನು ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡುವಂತರಾಗಿರೋಣ. ಮೊದಲನೇದಾಗಿ ನಾವು ನೋಡುವಾಗ ಒಂದು ಅರಸುಗಳ ಪುಸ್ತಕ 17ನೇ ಅಧ್ಯಾಯ ಇಲ್ಲಿ ನಾವು ಹೆಡಿಂಗ್ ಅಲ್ಲಿ ನೋಡ್ತೀವಿ, ಎಲಿಯನು ಕೆರಾತ್ ಹಳ್ಳದಲ್ಲಿ ಚಾರತ್ವದಲ್ಲಿ ಇದ್ದದ್ದು ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಮೊದಲನೇ ವಚನದಿಂದ ನಾವು ನೋಡ್ತಿರುವಾಗ ಆತನು ಗಿಲ್ಯಾದಿನಲ್ಲಿ ಪ್ರವಾಸಿಗಳ ತಿಷನಾದ ಎಲಿಯನು ಎಂಬುವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನೇ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ ಅಲ್ಲಿ ಆತನು ಪ್ರವಾದನೆಯನ್ನು ಹೇಳುವುದನ್ನು ನಾವು ನೋಡುವಂತರಾಗಿರ್ತೇವೆ. ಮುಂದೆ ನೋಡುವಾಗ ಆತನು ಆ ಒಂದು ಸ್ಥಳವನ್ನು ಬಿಟ್ಟು ಆತನು ಆ ಒಂದು ಕೆರೆತ್ ಎಂಬ ಒಂದು ಹಳ್ಳಕ್ಕೆ ಹೋಗಿ ಅಲ್ಲಿ ವಾಸಿಸುವಂಥ ಅಥವಾ ಅಲ್ಲಿ ಜೀವಿಸುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡುವಂತರಾಗಿರ್ತೇವೆ. ಮತ್ತೆ ದೇವರು ಅವನನ್ನು ಅಲ್ಲಿಂದ ಕಳಿಸಿ ಮುಂದೆ 8 ಮತ್ತು 9ನೇ ವಚನದಲ್ಲಿ ನಾವು ನೋಡ್ತಾ ಬರುವಾಗ ಅಲ್ಲಿ ಆತನನ್ನ ಒಂದು ವಿಧವೆಯ ಮನೆಗೆ ಅಥವಾ ಒಂದು ಬಡ ಸ್ತ್ರೀಯ ಮನೆಗೆ ಆ ದೇವರನ್ನ ಎಲಿಯನನ್ನ ಕಳಿಸುವುದನ್ನ ನಾವು ನೋಡುವಂತರಾಗಿರ್ತೇವೆ. ನಾವು ಆ ಒಂದು ವಚನಗಳನ್ನು ನಾವು ಓದ್ತಾ ಬರೋಣ. ಆಗ ಯೆಹೋವನವರಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರಪ್ತ್ಯ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಯಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸುತ್ತೇನೆ, ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸುತ್ತೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರತ್ವದ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕುಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆ ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಬಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಡ್ಡಿಗಳನ್ನು ಅಕ್ಕಿ ನನಗೋಸ್ಕರವೋ ನನ್ನ ಮಗನಿಗೋಸ್ಕರವೋ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೆ ಹೊರತು ಬೇರೆ ಗತಿಯಿಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ, ಇಸ್ರಾಯೇಲ್ ದೇವರಾದ ಯೆಹೋವನು. ಇಲ್ಲಿ ನಾವು ನೋಡ್ತಾ ಬರುವಾಗ ಈ ಒಂದು ಸಂಗತಿ ನಮ್ಗೆಲ್ಲರಿಗೂ ಗೊತ್ತಿತ್ತು ಅಲ್ಲ.
ಆ ಒಂದು ಎಲಿಯನು ಏನ್ ಮಾಡ್ತಾನೆ, ಆ ಒಂದು ಸ್ತ್ರೀಯ ಬಳಿಗೆ ಹೋಗ್ತಾನೆ. ಸ್ತ್ರೀಯ ಬಳಿಗೆ ಹೋದಾಗ ಆ ಒಂದು ಸ್ತ್ರೀ ಹತ್ರ ಆತನು ಕೇಳ್ತಾನೆ, ಕುಡಿಯೋದಕ್ಕೆ ನೀರು ತಗೊಂಡು ಬಾ ಎಂಬುದಾಗಿ. ಆ ಕುಡಿಯೋದಕ್ಕೆ ನೀರು ತಗೊಂಡ್ ಬಾ ಅಂದ ತಕ್ಷಣ ಅವಳು ಏನ್ ಮಾಡ್ತಾಳೆ, ಹೋಗಿ ತಗೊಂಬರೋಕೆ ಅವಳು ಹೋಗ್ತಾಳೆ. ಯಾಕೆ? ಅಲ್ಲಿ ನೀರಿತ್ತು ಅಲ್ಲ, ನೀರು ಸಮೃದ್ಧಿಯಾಗಿದೆ, ಅವಳು ತರಕ್ಕೆ ಹೋಗ್ತದಲ್ಲ. ಆದ್ರೆ ಮುಂದೆ ನಾವು ಆ ಎಲಿಯನ್ನು ಹೇಳುವಂತ ಮಾತು, ನನಗೆ ಒಂದು ರೊಟ್ಟಿಯನ್ನು ಮಾಡ್ಕೊಂಡು ಬಾ ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ ಅವಳು ಹೇಳುವಂಥ ಮಾತೇನು, ನನ್ನ ಹತ್ರ ಸ್ವಲ್ಪ ಹಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಅದನ್ನು ನಾವು ತಿಂದು ನಾವೇನ್ ಮಾಡಬೇಕು, ಸಾಯ್ಬೇಕನ್ನೋದಾಗಿದ್ದೇವೆ. ಅದರಿಂದ ಮುಂದೆ ನಮ್ಮ ಜೀವಿತ ಏನೂ ಇಲ್ಲ, ಅದು ಮುಗಿದ ಮೇಲೆ ನಮ್ಮ ಒಂದು ಗತಿ ಏನಿಲ್ಲ, ನಾವೇನ್ ಮಾಡ್ಬೇಕಾಗಿದೆ, ಸಾಯಬೇಕಾಗಿದೆ. ಒಂದು ನಿರೀಕ್ಷೆ ಇಲ್ಲ ನಮಗೆ ಮುಂದೆ, ಅಷ್ಟೇ ನಮ್ಮ ಹತ್ರ ಇರೋದು ಎಂಬುದಾಗಿ ಹೇಳುವಾಗ ಆತನು ಒಂದು ಮಾತು ಹೇಳ್ತಾನೆ ಅಲ್ಲಿ, ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ ಎಂಬುದಾಗಿ ಅಲ್ಲಿ ಭಕ್ತನ ಅಂತ ಎಲಿಯನ್ನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಏನಿಲ್ಲ, ಬರೀ ಆ ಒಂದು ರೊಟ್ಟಿ ಮತ್ತು ಒಂದು ಎಣ್ಣೆ ಸ್ವಲ್ಪ ಇದೆ, ಅದನ್ನ ತಿಂದು ಅವ್ರು ಸಾಯ್ಬೇಕಾಗಿದೆ ಅಷ್ಟೇ. ಅದನ್ನು ಅವರು ಎಲಿಯನಿಗೆ ಮಾಡಿಕೊಟ್ರೆ ಅವ್ರೇನು ಮತ್ತೆ ಅವ್ರಿಗೆ ಏನು ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಎಲಿಯನ ದೃಷ್ಟಿ ಎಲ್ಲಿದೆ, ಅದನ್ನು ಒದಗಿಸುವಂತ ದೇವರ ಮೇಲಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಅಲ್ಲ. ಅವನು ಅಲ್ಲಿ ಹೇಳ್ತಾ ಇದ್ದಾನೆ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಎಂಬುದಾಗಿ ನೋಡುವಾಗ ಆ ದೇವರು ತಾನೇ ಅವರಿಗೆ ಒದಗಿಸುವಾತನು ಆತನಾಗಿರ್ತಾನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿರ್ತೇವೆ. ಮತ್ತೆ ಮುಂದೆ ನಾವು ನೋಡ್ತಾ ಬರುವಾಗ ಅವರು ಏನ್ ಮಾಡ್ತಾರೆ, ಆ ಒಂದು ಸ್ತ್ರೀ ಆ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಅವನಿಗೆ ತಂದು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಮತ್ತೆ ಆತನು ಕೊಡುವಂಥ ಒಂದು ಅಲ್ಲಿ ಆಶೀರ್ವಾದವನ್ನು ನಾವು ನೋಡುವಾಗ, ಮುಂದಿನ ವಚನಗಳನ್ನು ನಾವು ನೋಡುವಾಗ, ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿ ಎಣ್ಣೆ ಮುಗಿಯುವುದಿಲ್ಲ ಎಂದು ಹೇಳಿದನು ಎಂಬುದಾಗಿ ಅಲ್ಲಿ ಬರೆದಿರುವುದನ್ನು ನಾವು ನೋಡುವಂತರಾಗುತ್ತೇವೆ. ಯಾವಾಗ ಆ ಸ್ತ್ರೀ ಆ ಒಂದು ಎಲಿಯನನ್ನ ಅವಳು ಸನ್ಮಾನಿಸುವಂತಳಾಗಿರ್ತಾಳೋ, ಆ ಒಂದು ರೊಟ್ಟಿಯನ್ನು ಕೊಡುವುದರ ಮೂಲಕ ಆಕೆ ಸನ್ಮಾನಿಸುವಂತಳಾಗಿರ್ತಾಳೋ, ದೇವರು ಕೊಡುವಂತ ಆಶೀರ್ವಾದವನ್ನು ನಾವು ನೋಡುವಾಗ ಅವರ ಮನೆಯಲ್ಲಿ ಆ ಒಂದು ಬರಗಾಲ ಮುಗಿಯುವ ತನಕ ಅಲ್ಲಿ ಎಣ್ಣೆ ಅಥವಾ ಹಿಟ್ಟು ಏನಾಗಲಿಲ್ಲ, ಇರಲಿಲ್ಲ ಅಥವಾ ಕಡಿಮೆ ಆಗಲಿಲ್ಲ, ಅವರು ಸಮೃದ್ಧಿಯಾಗಿ ತಿಂದರು ಎಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ಅವರು ಅದೊಂದು ಹೊತ್ತಿಗೆ ತಿಂದು ಸಾಯ್ಬೇಕಾಗಿತ್ತು. ಆದರೆ ಇಲ್ಲಿ ನೋಡುವಾಗ ಸಮೃದ್ಧಿಯಾಗಿ ಅವರ ಜೀವನ ಪರ್ಯಂತ ಅದನ್ನು ತಿನ್ನುವ ಹಾಗೆ ದೇವರು ತಾನೇ ಮಾಡಿದನು ಎಂಬುದಾಗಿ ನಾವು ನೋಡುತ್ತಾ ಇರ್ತೇವೆ. ಯಾವಾಗ ಒಬ್ಬ ದೈವ ಭಕ್ತನನ್ನ, ಒಬ್ಬ ದೇವ ಸೇವಕನನ್ನ ಅವರು ಸನ್ಮಾನಿಸುವಂಥ ಸಮಯದಲ್ಲಿ ಅವರು ಅದನ್ನು ಹೊಂದಿಕೊಂಡರು ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಮತ್ತೆ ಮುಂದಿನ ವಚನಗಳಲ್ಲಿ ನಾವು ನೋಡ್ತಾ ಬರುವಾಗ ಅದೇ 17ರಿಂದ 24 ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಆ ಒಂದು ವಿಧವೆಯ ಮಗನೇನಾಗ್ತಾನೆ, ಅಸ್ವಸ್ಥನಾಗುವುದ್ರ ಮಾತ್ರವಲ್ಲ, ಆತನೇನಾಗ್ತಾನೆ, ತೀರಿ ಹೋಗ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ ಒಂದು ಸೇವೆ ಮಾಡಿದಂಥ ಆ ಒಂದು ವಿಧವೆಯ ಮಗ ಏನಾಗ್ತಾನೆ, ಅನಾರೋಗ್ಯತೆ ನಿಮಿತ್ತವಾಗಿ ತೀರಿ ಹೋಗುವುದನ್ನು ನಾವು ನೋಡುವಂತರಾಗಿದ್ದೇವೆ. ಆಕೆ ಏನ್ ಮಾಡ್ತಾಳೆ, ಆ ಮಗನ ವಿಷಯವಾಗಿ ಆ ಎಲಿಯನ ಬಳಿಗೆ ಬಂದು ಕೇಳುವಂತ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ ಎಂಬುದನ್ನು ನೋಡುವಾಗ 22ನೇ ವಚನದಲ್ಲಿ, ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಎಲಿಯನು ಆ ಹುಡುಗನನ್ನ ಅಲ್ಲಿಂದ ಕೆಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿದನು ಎಂಬುದಾಗಿ ಅಲ್ಲಿ ಬರೆದಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಯಾವ ವ್ಯಕ್ತಿ ಆ ಒಂದು ದೇವರ ಸೇವಕರನ್ನ ಸನ್ಮಾನಿಸುವಂತರಾಗಿರ್ತಾರೋ, ಯಾವ ಒಂದು ವ್ಯಕ್ತಿ ದೇವ ಜನರನ್ನ ಅವರು ಏನಂತ ಸನ್ಮಾನಿಸುವಂತರಾಗಿರ್ತಾರೋ ಅಂತ ವ್ಯಕ್ತಿಗೆ ದೇವರು ಜೀವನವನ್ನ ಕೊಡುವಂಥದ್ದನ್ನ ಅಥವಾ ಅವರ ಜೀವಿತಕ್ಕೆ ಉಜ್ಜೀವನವನ್ನ ಕೊಡುವಂಥದ್ದನ್ನ ನಾವು ಈ ಒಂದು ವಚನಗಳಲ್ಲಿ ನಾವು ನೋಡುವಂತರಾಗಿರ್ತೇವೆ. ನನಗೆ ನನ್ನ ಮಗನು ತೀರೋಗಿದ್ದಾನೆ ಅಥವಾ ಅವನ ಮನೆಯಲ್ಲಿ ದುಃಖವೇ ಇಲ್ಲದಂತೆ ದೇವರು ಮಾಡುವಂತನಾಗಿರ್ತಾನೆ ಎಂಬುದಾಗಿ ಸಹ ನಾವು ನೋಡುವಂತರಾಗಿರ್ತೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಮುಂದಿನ ವಚನಗಳನ್ನು ನಾವು ನೋಡ್ತಾ ಬರುವಾಗ ಆಕೆಯ ಜೀವಿತದಲ್ಲಿ ದೇವರು ಇನ್ನೂ ಅದ್ಭುತ ಕಾರ್ಯಗಳನ್ನ ಮಾಡಿದನು ಎಂಬುದಾಗಿ ಸಹ ನಾವು ನೋಡುವಂತರಾಗಿರ್ತೇವೆ. ಹಾಗೆ ನಾವು ಇನ್ನೊಂದು ಸಂಗತಿಯನ್ನು ನಾವು ನೋಡುವಾಗ 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ ವಚನ 8ರಿಂದ, ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗಲೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು.
ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು ದೇವರ ಮನುಷ್ಯನು ಆಗಿರ್ತಾನೆಂದು ನನಗೆ ಗೊತ್ತಾಯಿತು. ಅದರಿಂದ ನಾವು ಆತನಿಗೋಸ್ಕರ ಮಾಳಿಗೆ ಮೇಲೆ ಒಂದು ಸಣ್ಣ ಕೋಣೆಯನ್ನ ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನ ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಸಾಕು. ಈ ಒಂದು ಸಂಗತಿಯನ್ನು ನೋಡುವಾಗ ಇಲ್ಲೂ ಸಹ ಒಬ್ಬ ದೇವಭಕ್ತನನ್ನ ಅಥವಾ ಆ ದೇವರ ಸೇವಕನನ್ನ ನಾವು ನೋಡುವಂತ ಹೇಳ್ತೇವೆ. ಯಾರು? ಎಲಿಷನು ಏನ್ ಮಾಡ್ತಾ ಇರ್ತಾನೆ, ಅವನು ಅನೇಕ ಸ್ಥಳಗಳಿಗೆ ಅವನು ಹೋಗಿ ದೇವರ ಸುವಾರ್ತೆಯನ್ನ ಸಾರುವಂತ ವ್ಯಕ್ತಿಯಾಗಿರ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಒಂದು ಸಾರಿ ಎಲಿಷನು ಕೆರೋವಿಗೆ ಹೋಗಿ ಅಲ್ಲಿನ ಒಬ್ಬ ಕುಲೀನ ಸ್ತ್ರೀ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗೆಲ್ಲ ಏನು ಮಾಡ್ತಾ ಇದ್ದನು, ಆ ಮನೆಯಲ್ಲಿ ಊಟ ಮಾಡಿ ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಮತ್ತೆ ಮುಂದೆ ನಾವು ನೋಡುವಾಗ ಆ ಸ್ತ್ರೀಯ ಒಂದು ಆಲೋಚನೆ ಅಥವಾ ಸ್ತ್ರೀ ಮಾಡುವಂಥ ಕಾರ್ಯವನ್ನು ನಾವು ನೋಡುವಾಗ ಈತನು ಪ್ರತಿ ಸಾರಿನೂ ಇಲ್ಲಿಂದ ಹೋಗುವಂಥ ಸಮಯದಲ್ಲಿ ಆತನೇನು ಮಾಡ್ತಾನೆ, ಇಲ್ಲಿ ಬಂದು ಸ್ವಲ್ಪ ಹೊತ್ತು ಏನು ಮಾಡಲಿ ವಿಶ್ರಮಿಸಿಕೊಂಡು ಹೋಗಲಿ ಎಂಬುದಾಗಿ ಏನು ಮಾಡ್ತಾ ಇದ್ದಾಳೆ, ಆಕೆ ತನ್ನ ಮನೆಯಲ್ಲಿ ಒಂದು ಕೋಣೆಯನ್ನು ಕಟ್ಟಿಸಿ ಅವನಿಗೆ ಒಂದು ಸ್ಥಳವನ್ನು ಕೊಡುವುದನ್ನು ನಾವು ನೋಡುವಂತರಾಗಿರ್ತೇವೆ. ಸ್ಥಳವನ್ನು ಕೊಟ್ಟು ಆತನನ್ನು ಉಪಚರಿಸುವುದನ್ನು ನಾವು ನೋಡುವಂತರಾಗುತ್ತೆ. ಅಲ್ಲಿಗೆ ಬೇಕಾದಂಥ ಸರ್ವ ಸಾಮಾನುಗಳನ್ನು ಅಲ್ಲಿ ತರಿಸುವುದನ್ನು ನಾವು ನೋಡ್ತೇವೆ. ನೋಡುವಾಗ ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಟ್ಟು ಅವನು ಈಗ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದರು. ಒಂದು ದಿವಸ ಎಲಿಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿವಾರಿಸಿಕೊಂಡ ನಂತರ ಎಂಬುದಾಗಿ, ಅಂದರೆ ಆತನು ದಣಿಯಬಾರದು, ಆತನು ಆಯಾಸಗೊಳ್ಳಬಾರದು ಎಂಬುದಾಗಿ ಆಕೆ ಮಾಡಿದಂಥ ಆಲೋಚನೆ ಆ ದೇವರಿಗೆ ಮೆಚ್ಚುವಂಥದ್ದಾಗುತ್ತದೆ. ನೋಡುವಾಗ ನಾವು ಮುಂದಿನ ಸಂಗತಿಯಲ್ಲಿ ನೋಡುವಾಗ ಆಕೆಗೆ ಮಕ್ಕಳಿರಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತಾಗುತ್ತೇವೆ. ಆದರೆ ಮುಂದೆ ನಾವು 16ನೇ ವಚನದಲ್ಲಿ ನಾವು ನೋಡುವಾಗ ಎಲಿಷನು ಕೊಡುವಂಥ ಒಂದು ಆಶೀರ್ವಾದ ನೋಡುವಾಗ, ಎಲಿಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲಿಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು ಎಂಬುದಾಗಿ ನಾವು ನೋಡ್ತೇವೆ. ಯಾವ ಒಂದು ಸ್ತ್ರೀ ಆಕೆ ಹೋಗಿ ಅವನ ಹತ್ರ ಕೇಳ್ಕೊಳ್ಳಿಲ್ಲ, ನನಗೆ ಮಗನಿಲ್ಲ, ಮಗನ ಕೊಡು ಎಂಬುದಾಗಿ ಆಕೆ ಕೇಳಲಿಲ್ಲ. ಆಕೆ ಮಾಡಿದಂಥ ಕಾರ್ಯ ಆತನು ದಣಿವಾರಿಸಿಕೊಳ್ಬೇಕು ಎಂಬುದಾಗಿ ಆತನನ್ನ ಹರಸುವುದನ್ನ ಅಥವಾ ಆತನಿಗೆ ಒಂದು ಸ್ಥಾನವನ್ನು ಕೊಡುವುದನ್ನು ನಾವು ನೋಡುವಂತಾಗಿರ್ತೇವೆ ಅಲ್ಲ. ಆಕೆಗೆ ಅವಳ ಉದ್ದೇಶ ಏನಿತ್ತು, ಅವನು ಹೋಗುವಾಗ ಬರುವಾಗ ಏನು ಮಾಡಬೇಕು, ನಮ್ಮ ಮನೆಯಲ್ಲಿ ಸ್ವಲ್ಪ ತಿಳ್ಕೊಂಡು ನಮ್ಮ ಉಪಚಾರವನ್ನು ಸ್ವೀಕರಿಸಬೇಕೆಂಬುದಾಗಿ ಆಕೆ ಆಲೋಚನೆ ಮಾಡಿದ್ರು. ಆದರೆ ಅದಕ್ಕಿಂತ ಮೀರಿದಂತೆ ಆತನು ಕೊಡುವಂಥ ಒಂದು ಆಶೀರ್ವಾದ ನೋಡುವಾಗ ಆಕೆಗೆ ಒಂದು ಮಗನನ್ನು ಅಲ್ಲಿ ಆಕೆ ಹೊಂದಿಕೊಂಡಳು ಎಂಬುದಾಗಿ ನಾವು ನೋಡುವಂತಾಗುತ್ತದೆ. ಈ ರೀತಿಯಾಗಿ ನಾವು ನೋಡುವಾಗ ನಾವು ಯಾವಾಗ ದೇವರ ಸೇವಕರನ್ನ ಅಥವಾ ದೇವರ ಮನುಷ್ಯರನ್ನ, ದೇವ ಜನರನ್ನು ನಾವು ಸನ್ಮಾನಿಸುವಂತರಾಗುತ್ತೇವೋ ದೇವರು ಅವರಿಗೆ ಆಶೀರ್ವದಿಸುವಂತನೋ ಆಗಿರ್ತಾನೆ ಎಂಬುದಾಗಿ ನಾವು ನೋಡುವಂತಾಗುತ್ತೇವೆ. ಆದ್ದರಿಂದಲೇ ಅಲ್ಲಿ ಅಬ್ರಹಾಮನಿಗೆ ಕೊಟ್ಟಂಥ ಒಂದು ವಾಗ್ದಾನ ಏನು, ನಿನ್ನನ್ನು ಹರಸುವವರನ್ನು ನಾನು ಏನು ಮಾಡ್ತೇನೆ, ಹರಸ್ತೇನೆ ಎಂಬುದಾಗಿ. ಆದ್ದರಿಂದ ಇಲ್ಲಿ ನೋಡುವಾಗ ಈ ಇಬ್ಬರು ಸ್ತ್ರೀಯನ್ನು ನಾವು ನೋಡ್ತಾ ಬರುವಾಗ ನಾವೇನು ಕಳ್ಕೊಳ್ತೇವೆ ಎಂಬುದಾಗಿ ನೋಡುವಾಗ ಆ ಒಂದು ಎಲಿಷನನ್ನು, ಆ ಒಂದು ಎಲಿಯನನ್ನು ಯಾವ ರೀತಿಯಾಗಿ ಆ ಸ್ತ್ರೀಯರು ಅವರು ಗೌರವಿಸಿದ್ರು ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ಅವರು ಹೊಂದಿಕೊಂಡರು ಎಂಬುದಾಗಿ ನಾವು ನೋಡುವಂತರಾಗುತ್ತೇವೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ಒಂದು ಸಂಗತಿಗಳನ್ನು 18ನೇ ವಚನದಿಂದ ನೋಡ್ತಾ ಬರುವಾಗ ಆ ಮಗನು ಸಹ ಅಲ್ಲಿ ತೀರಿ ಹೋಗುವುದನ್ನು ನಾವು ನೋಡುವಂತರಾಗುತ್ತೇವೆ. ಆ ತೀರಿ ಹೋದಂಥ ಸಮಯದಲ್ಲಿ ಆಕೆ ಏನು ಮಾಡ್ತಾಳೆ, ಇಮಿಡಿಯೇಟ್ ಆಗಿ ಆ ಒಂದು ಎಲಿಷನ ಬಳಿಗೆ ಓಡಿ ಹೋಗಿ ನನ್ನ ಮಗನು ತೀರಿ ಹೋಗಿದ್ದಾನೆ ಎಂಬುದಾಗಿ ಹೇಳಿ ಆಕೆ ಕೇಳಿಕೊಳ್ಳುವಾಗ ಆತನು ಬಂದು ಆ ಮಗನಿಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಮುಂದಿನ ವಚನಗಳಲ್ಲಿ ಆ ಮಗನು ಸಹ ಉಜ್ಜೀವನವನ್ನು ಪಡೆದುಕೊಂಡು ಆತನು ಎದ್ದನು ಎಂಬುದಾಗಿ ಸಹ ನಾವು ನೋಡುವಂತಾಗುತ್ತದೆ. ಅಷ್ಟು ಮಾತ್ರವಲ್ಲ, ಮುಂದೆ ನಾವು ನೋಡ್ತಾ ಬರುವಾಗ 2 ವರ್ಷಗಳ ಪುಸ್ತಕ 8ನೇ ಅಧ್ಯಾಯ 1ನೇ ವಚನ. ಎಲೀಷನು ತಾನು ಬದುಕಿಸಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷಗಳು ಬಲವನ್ನು ಕಳಿಸುತ್ತಿರುತ್ತಾನೆ. ಅದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ಆಕೆಯು ದೇವರ ಮನುಷ್ಯನ ಅಪ್ಪಣೆಯಂತೆ
ತನ್ನ ಮನೆಯವರೊಡನೆ ಸ್ವದೇಶವನ್ನು ಬಿಟ್ಟು ಹೋಗಿ ಫಿಲಿಸ್ಟಿಯರ ದೇಶದಲ್ಲಿ 7 ವರ್ಷ ವಾಸವಾಗಿದ್ದಳು. 7 ವರ್ಷಗಳಾದ ನಂತರ ಆಕೆ ಅಲ್ಲಿಂದ ಸ್ವದೇಶಕ್ಕೆ ಬಂದು ಸಾಕು. ಇಲ್ಲಿ ನಾವು ನೋಡುವಾಗ ಅದೇ ಸ್ತ್ರೀ ಅಲ್ಲಿ ದೇವರ ಸೇವಕರನ್ನ ಸನ್ಮಾನಿಸಿದಂತ ಆ ಒಂದು ಸ್ತ್ರೀಗೆ ಇಲ್ಲಿ ಎಲೀಷನು ಬಂದು ಹೇಳುವಂತ ಮಾತು, ಈ ಒಂದು ದೇಶದಲ್ಲಿ ಬರಗಾಲ ಬರ್ಲಿಕ್ಕಿದೆ, ನೀನು ನಿನ್ನ ಸಂಸಾರ ಅಥವಾ ನಿನ್ನ ಕುಟುಂಬ ಏನ್ ಮಾಡು, ಇಲ್ಲಿಂದ ನೀವು ಹೊರಟು ಹೋಗಿ ಆ ಒಂದು ದೇಶದಲ್ಲಿ ನೀವು ಇರ್ರಿ ಎಂಬುದಾಗಿ, ಅಂದ್ರೆ ಈ ಒಂದು ಬರಗಾಲ ಮುಗಿಯೋ ತನಕ ನೀವೇನ್ ಮಾಡ್ರಿ, ಅಲ್ಲೇ ಇರ್ರಿ ಎಂಬುದಾಗಿ ಅಲ್ಲಿ ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಆ ಒಂದು ಸಮಯದಲ್ಲಿ ಆ ಒಂದು ಬರಗಾಲ ತೀರಿನ ನಂತರ ಅವ್ರೇನ್ ಮಾಡ್ತಾರೆ, ತಮ್ಮ ಸ್ವದೇಶಕ್ಕೆ ಬರುವಂತರಾಗಿರ್ತಾರೆ. ಬಂದ ಮೇಲೆ ಅಲ್ಲಿ ನಡೆಯುವಂತ ಘಟನೆ ನೋಡುವಾಗ 7 ವರ್ಷಗಳಾದ ನಂತರ ಆಕೆಯು ಅಲ್ಲಿಂದ ಸ್ವದೇಶಕ್ಕೆ ಬಂದು ಪರಾಧೀನವಾಗಿದ್ದ ತನ್ನ ಹೊಲ ಮನೆಗಳಿಗಾಗಿ ಹೊರಡುವುದಕ್ಕೋಸ್ಕರ ಅರಸನ ಬಳಿಗೆ ಹೋದಳು ಎಂಬುದಾಗಿ ನಾವು ನೋಡುವಂತರಾಗಿದ್ದಾರೆ. ನೋಡುವಾಗ ತನ್ನ ಸ್ವತ್ತು, ತನ್ನ ಒಂದು ಆಸ್ತಿಗೋಸ್ಕರ ಏನ್ ಮಾಡ್ತಿದ್ದಾಳೆ ಅವಳು, ಮೊರೆಯಿಡುವುದು ಅಂದ್ರೆ ಬೇಡಿಕೊಳ್ಳುವುದಕ್ಕೆ ಅವಳು ಹೋಗ್ತಾ ಇದ್ದಾಳೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಆದರೆ ಮುಂದೆ ನಾವು 5ನೇ ವಚನದಿಂದ ನಾವು ನೋಡ್ತಾ ಬರುವಾಗ, ಎಲೀಷನು ಸತ್ತ ಹುಡುಗನಿಗೆ ಜೀವದಾನ ಮಾಡಿದ ಸಂಗತಿಯನ್ನ ಗೆಹಜಿಯು ವಿವರಿಸುತ್ತಿರುವಾಗಲೇ ಜೀವನ ಹೊಂದಿದ ಹುಡುಗನ ತಾಯಿಯು ತನ್ನ ಹೊಲ ಮಾಲೀಕಗೋಸ್ಕರ ಮೊರೆಯಿಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು ಎಂಬುದಾಗಿ ಅಲ್ಲಿ ನಾವು ನೋಡುವಂತರಾಗ್ತೇವೆ. ಈ ಒಂದು ಸಂಗತಿಯನ್ನ, ಈ ಒಂದು ನಡೆದ ಸಂಗತಿಯನ್ನ, ಈ ಒಂದು ಶೂನ್ಯಮಳಾದ ಸ್ತ್ರೀ ಆ ಒಂದು ಎಲೀಷನನ್ನ ಯಾವ ರೀತಿಯಾಗಿ ಸನ್ಮಾನಿಸ್ತಾ ಇದ್ದಳು ಅಥವಾ ಯಾವ ರೀತಿಯಾಗಿ ಗೌರವಿಸ್ತಾ ಇದ್ದಳು ಎಂಬುದಾಗಿ ಆ ಒಂದು ಗೆಹಜಿ ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಅರಸನಿಗೆ ಆ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾಳೆ, ಆ ಸ್ತ್ರೀ ಮತ್ತೆ ಆ ಹುಡುಗನು ಆ ಒಂದು ಸ್ಥಳಕ್ಕೆ ಬರುವುದನ್ನ ನಾವು ನೋಡುವಂತರಾಗಿರ್ತೇವೆ. ಬರುವಂತ ಸಮಯದಲ್ಲಿ ಅರಸನು ಕೊಡುವಂತ ಆ ಒಂದು ಸಂಗತಿಯನ್ನು ನಾವು ನೋಡುವಾಗ, ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆ ಅದರಂತಾಯಿತು ಎಂದು ಹೇಳಿದಳು ಎಂಬುದಾಗಿ ನಾವು ನೋಡ್ತೇವೆ. ಆಗ ಅರಸನು ಒಬ್ಬ ಕಂಚಿಕೆಯನ್ನು ಕರೆದು ಅವನಿಗೆ, ಹೋಗಿ ಈಕೆಯ ಹೊಲ ಮಾಲಿಕೆಗಳನ್ನ ಈಕೆಯ ದೇಶವನ್ನು ಬಿಟ್ಟಂದಿನಿಂದ ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯದಲ್ಲಿಯೂ ಕೊಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳಿಸನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅವಳು ಬಂದಂತ ಸಂಗತಿ ನೋಡುವಾಗ, ನನ್ನ ಹೊಲ, ನನ್ನ ಒಂದು ಮನೆ ಅದು ಸಿಕ್ಕಿದ್ರೆ ಸಾಕು ಅಂತ ಬೇಡಿಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದಾಳೆ. ಆದರೆ ಅಲ್ಲಿ ಅರಸನು ಮಾಡುವಂಥ ಕಾರ್ಯ, ಆ 7 ವರ್ಷ ಅವಳು ಎಲ್ಲಿ ಬೇರೆ ಕಡೆ ವಾಸವಾಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಬಂದಂಥ ಆದಾಯ ಸಮೇತ, ಅಂದರೆ ನೋಡುವಾಗ ಅದಕ್ಕೆ ಎಷ್ಟಷ್ಟು 7ರಷ್ಟು ಅಲ್ಲಿ ತಿರುಗಿ ಕೊಡುವುದನ್ನು ನಾವು ನೋಡುವಂತಾಗುತ್ತೆ ಅಲ್ಲ. ಆಕೆ ಬಿಟ್ಟು ಹೋದಂಥ ಎಷ್ಟು ವರ್ಷ, 7 ವರ್ಷ ಅವಳು ಬಿಟ್ಟು ಹೋಗ್ತಾಳೆ. ಅವಳು ಬಂದು ಏನು ಮಾಡ್ತಿದ್ದಾಳೆ, ಆ ಒಂದು ಮನೆ, ಆ ಒಂದು ಹೊಲ ಸಿಕ್ಕಿದ್ರೆ ಸಾಕು ನನಗೆ ಎಂಬುದಾಗಿ ಆ ಅರಸನ ಬಳಿಗೆ ಬೇಡ್ಕೊಳ್ಳೋದಕ್ಕೋಸ್ಕರ ಬರ್ತಾಳೆ. ಆದರೆ ಅಲ್ಲಿ ನೋಡುವಾಗ ಆ ಅರಸನ ಹೇಳುವಂಥ ಮಾತು, ಅವಳು ಬಿಟ್ಟು ಹೋಗಿದ್ದರಿಂದ ಹಿಡಿದು ಇಂದಿನವರೆಗೂ ಏನು ಆದಾಯ ಬರಬೇಕಾಗಿತ್ತೋ ಅಷ್ಟೆಲ್ಲವನ್ನು ಸೇರಿಸಿಕೊಡು ಎಂಬುದಾಗಿ ಹೇಳುವುದನ್ನು ನಾವು ನೋಡುವಂತರಾಗಿರ್ತೇವೆ. ಅಂದರೆ ನೋಡುವಾಗ ನಾವು ಯಾವಾಗ ದೇವ ಜನರನ್ನು ಸನ್ಮಾನಿಸುವಂತರಾಗಿರ್ತೇವೋ, ನಮ್ಮದೆಲ್ಲ ನಮಗೆ ಎಷ್ಟು ಬರಬೇಕಾಗಿತ್ತು ಅಷ್ಟೆಲ್ಲವನ್ನು ದೇವರು ಏನು ಮಾಡ್ತಾನೆ, ತಿರುಗಿಸಿ ಕೊಡುವಂಥವನು ನಮ್ಮ ದೇವರಾಗಿರ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಮತ್ತೆ ನಾವು ಮುಂದೆ ನಾವು ನೋಡ್ತಾ ಬರುವಾಗ, ಈ ಎಲ್ಲ ವಿಷಯಗಳನ್ನು ನಾವು ನೋಡ್ತಾ ಬರುವಾಗ, ಯಾರು ದೇವರನ್ನ ಸನ್ಮಾನಿಸುವಂತರಾಗಿರ್ತಾರೋ, ಯಾರು ದೇವರ ಮಕ್ಕಳಿಗೆ ಗೌರವವನ್ನು ಕೊಡುವಂತರಾಗಿರ್ತಾರೋ, ಯಾರು ದೇವ ಜನರನ್ನ ಪ್ರೀತಿಸುವಂತರಾಗಿರ್ತಾರೋ ಅಂಥವರನ್ನ ದೇವರು ಆಶೀರ್ವದಿಸುವಂತನು ಆತನಾಗಿರ್ತಾನೆ ಎಂಬುದಾಗಿ ಈ ಒಂದು ವ್ಯಕ್ತಿಗಳ ಮೂಲಕ ನಾವು ನೋಡುವಂತರಾಗಿರ್ತೇವೆ. ಹಾಗೆ ನಾವು ನೋಡುವಾಗ ಯೆಹೋಶುವನ ಪ್ರವಾದದ ಗ್ರಂಥ 2ನೇ ಅಧ್ಯಾಯ, ಯೆಹೋಶುವ 1ನೇ ವಚನದಿಂದ, ನೂನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು, ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಸಿಟ್ನೀಮಿನಿಂದ 2 ಗೂಢಚಾರರನ್ನು ಕಳುಹಿಸಿದನು. ಅವರು ಹೊರಟು ಹೋಗಿ ರಹಾಬಳೆಂಬ ಸೂಳೆಯ ಮನೆಯಲ್ಲಿ ಇಳಿದುಕೊಂಡರು. ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಹಾಬಳಿಗೆ, ನಿನ್ನ ಮನೆಯಲ್ಲಿ ಇಳ್ಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು,
ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವು ಎಂದು ಹೇಳಿಕೊಳ್ಳುತ್ತಿದ್ದನು. ಆ ಸ್ತ್ರೀಯು ಆ ಇಬ್ಬರನ್ನು ಅಡಗಿಸಿಟ್ಟು, ಕೆಳ ಬಂದವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ. ಅವರು ಎಲ್ಲಿಯವರೆಂಬುದು ನನಗೆ ಗೊತ್ತಿದ್ದಿಲ್ಲ. ಊರ ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು. ಎಲ್ಲಿಗೆ ಹೋದರೆಂಬುದು ಗೊತ್ತಿಲ್ಲ. ಬೇಗನೆ ಅವರನ್ನು ಬೆನ್ನಟ್ಟಿರಿ, ನಿಮಗೆ ಸಿಕ್ಕಾರು ಎಂದು ಹೇಳಿದರು. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಯೆಹೋಶುವನು ಏನ್ ಮಾಡ್ತಾ ಇದ್ದಾನೆ, ಇಬ್ಬರು ಗೂಢಚಾರರನ್ನ ಆ ಒಂದು ಕಾನಾನ್ ದೇಶ ಯಾವ ರೀತಿಯಾಗಿದೆ ನೋಡ್ಕೊಂಡು ಬನ್ನಿ ಎಂಬುದಾಗಿ ಹೇಳಿ ಕಳಿಸೋದನ್ನ ನಾವು ನೋಡುವಂತರಾಗಿದ್ದೇವೆ. ಅವ್ರೇನ್ ಮಾಡ್ತಾರೆ, ಆ ಒಂದು ಕಾನಾನ್ ದೇಶಕ್ಕೆ ಹೋಗುವಂತ ಸಮಯದಲ್ಲಿ ಅಲ್ಲಿ ರಾಹಾಬಳೆಂಬ ಒಬ್ಬ ಸ್ತ್ರೀ ಏನ್ ಮಾಡ್ತಾಳೆ, ಅವರ ಮನೆಗೆ ಏನ್ ಮಾಡ್ತಾರೆ, ಇವರಿಬ್ರು ಹೋಗುವಂತರಾಗಿರ್ತಾರೆ. ಹೋಗುವಂತ ಒಂದು ಸಂಗತಿ ಅರಸನಿಗೆ ತಿಳಿಯಲ್ಪಡ್ತದೆ. ಅರಸನ ಮಾಡ್ತಾನೆ, ಆ ಇಬ್ಬರನ್ನ ಹಿಡಿದು ಸಂಹರಿಸಬೇಕೆಂಬುದಾಗಿ ಆತನು ಹೊಚ್ಚಾಕುವಂತನಾಗಿರ್ತಾನೆ. ಆ ಒಂದು ಸಮಯದಲ್ಲಿ ಆಕೆ ಏನ್ ಮಾಡ್ತಾಳೆ, ರಾಹಾಬಳು ಅವರನ್ನ ಬಚ್ಚಿಟ್ಟು ಅವರೆಲ್ಲರೂ ನಮ್ಗೆ ಗೊತ್ತಿಲ್ಲ, ಅವ್ರು ಹೊರಟೋದ್ರು ಎಂಬುದಾಗಿ ಹೇಳಿ ಕಳಿಸೋದನ್ನ ನಾವು ನೋಡುವಂತರಾಗಿರ್ತೇವೆ. ಈ ಒಂದು ದೇವ ಜನರನ್ನ ಅವ್ರೇನ್ ಮಾಡ್ತಾರೆ, ಅವಳು ಅಲ್ಲಿ ಸನ್ಮಾನಿಸಿ ಅವರನ್ನ ಸಂರಕ್ಷಿಸುವುದನ್ನ ನಾವು ನೋಡುವಂತರಾಗಿರ್ತೇವೆ. ಮುಂದೆ ನಾವು ನೋಡ್ತಾ ಬರ್ತೇವೆ, ಅವಳು ಕೇಳಿಕೊಳ್ಳುವಂತ ಒಂದು ಸಂಗತಿಗಳನ್ನು ನಾವು ನೋಡುವಾಗ 11ನೇ ಅಧ್ಯಾಯದ 13ನೇ ವಚನ, ತಂದೆಯ ಮನೆಯವರಿಗೆ ದಯ ತೋರಿಸುವುದಾಗಿಯೋ, ನನ್ನ ತಾಯಿ ತಂದೆಗಳನ್ನ ಸಹೋದರರನ್ನ ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಕ್ಕಾಗಿಯೂ ಯೆಹೋವನ ಹೆಸರಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಸಾಕಣ್ಣ. ಇಲ್ಲಿ ಆಕೆ ಏನ್ ಮಾಡ್ತಿದ್ದಾಳೆ ಎಂಬುದಾಗಿ ನೋಡುವಾಗ, ನೀವು ಈ ಒಂದು ಸ್ಥಳಕ್ಕೆ ನೀವು ಪುನಃ ಬರುವಂತ ಸಮಯದಲ್ಲಿ ನನ್ನ ಒಂದು ಕುಟುಂಬವನ್ನ, ನನ್ನ ತಂದೆ ತಾಯಿಗಳನ್ನ ಏನ್ ಮಾಡಬೇಕು, ನೀವು ರಕ್ಷಿಸಬೇಕು, ಯಾವುದೇ ರೀತಿಯಾದಂತಹ ನಾಶ ಆಗದೇ ಇರಂತೆ ನೀವು ನೋಡ್ಕೋಬೇಕು ಎಂಬುದಾಗಿ ಆಕೆಯಲ್ಲಿ ಬೇಡಿಕೊಳ್ಳುವುದನ್ನು ನಾವು ನೋಡುವಂತರಾಗಿರ್ತೇವೆ. ಮುಂದೆ ನಾವು ನೋಡುವಾಗ ಆ ಒಂದು ಯೆಹೋಶುವನ ಜನರು ಈ ಒಂದು ಕಾನಾನ್ ದೇಶಕ್ಕೆ ಬರುವಂಥ ಸಮಯದಲ್ಲಿ ಅವ್ರೇನು ಮಾಡ್ತಾರೆ ಎಂಬುದಾಗಿ ನೋಡುವಾಗ ಎಲ್ಲವನ್ನ ಆಕ್ರಮಿಸಿಕೊಳ್ತಾರೆ. ಎಲ್ಲವನ್ನ ಆಕ್ರಮಿಸಿಕೊಂಡ ನಂತರ ಈಕೆ ಕುಟುಂಬವನ್ನ, ಈಕೆ ಮನೆಯವರನ್ನ ಅವ್ರೇನು ಮಾಡ್ತಾರೆ, ಅವರನ್ನ ಸಂಹರಿಸದೆ ಅಥವಾ ನಾಶ ಮಾಡದೆ ಅವರನ್ನ ಆಶೀರ್ವದಿಸೋದನ್ನ ನಾವು ನೋಡುವಂತರಾಗಿರ್ತೇವೆ. ಅಂದರೆ ಅವ್ರನ್ನ ಅಲ್ಲಿ ಬಿಟ್ಟು ಬಿಡುವುದನ್ನು ನಾವು ನೋಡುವಂತರಾಗಿರ್ತೇವೆ. ಮುಂದೆ ನಾವು ನೋಡುವಾಗ ಆ ಒಂದು ಎರಿಕೋವನ್ನ ಅವರು ವಶಪಡಿಸಿಕೊಂಡಂಥ ಒಂದು ಸಮಯದಲ್ಲಿ ಈಕೆಯ ಕುಟುಂಬವನ್ನು ಅವರು ಯಾವುದೇ ರೀತಿಯಾದಂತಹ ಹಾನಿಯನ್ನು ಮಾಡದೆ ಅವರನ್ನ ಉಳಿಸುವುದನ್ನು ನಾವು ನೋಡುವಂತರಾಗಿರ್ತೇವೆ. ಮತ್ತೆ ನಾವು ಇನ್ನೊಂದು ಸ್ತ್ರೀಯ ಕುರಿತಾಗಿ ನಾವು ನೋಡ್ತಾ ಬರುವಾಗ ರೂತಳ ಪುಸ್ತಕಕ್ಕೆ ನಾವು ಬರೋಣ. ರೂತಳ ಪುಸ್ತಕ ನ್ಯಾಯಸ್ಥಾಪಕರಾಜ್ಞೆ ಬರುತ್ತೆ. ಇವತ್ತು ಸ್ತ್ರೀಯರ ಮೀಟಿಂಗ್ ಎಂಬುದಾಗಿ ಇದೆ. ಆಲ್ಮೋಸ್ಟ್ ಇಲ್ಲಿ ಮಾತಾಡಿದ್ದೆಲ್ಲ ಸ್ತ್ರೀಯರ ವಿಷಯವಾಗಿ. ಇದನ್ನು ನೀವು ಮುಂದೆ ಹಾಗೆ ಕಂಟಿನ್ಯೂ ಮಾಡ್ಕೋಬೇಕಾಗಿ ಹೇಳಲಿಕ್ಕೆ ಬಯಸ್ತೇನೆ. ರೂತಳ ವಿಷಯವಾಗಿ ಸಹ ನಿಮ್ಗೆಲ್ಲರಿಗೂ ಚಿರಪಡಿಸುವಂಥ ಒಂದು ಸಂಗತಿ. ಏನು ಮಾಡ್ತಾರೆ, ನವೋಮಿ ಎಂಬ ಅತ್ತೆ ಮತ್ತು ಆಕೆ ಗಂಡ ಮತ್ತು ಏನು ಮಾಡ್ತಾರೆ, ಮಕ್ಕಳು ಮತ್ತೆ ಇಬ್ಬರು ಸೊಸೆಯಂದರು ಏನು ಮಾಡ್ತಾರೆ, ಆ ಒಂದು ದೇಶದಲ್ಲಿ ಬರಗಾಲ ಇತ್ತು ಎಂಬುದಾಗಿ ಬೇರೊಂದು ದೇಶಕ್ಕೆ ಹೋಗುವಂತರಾಗಿರ್ತಾರೆ. ಆ ಒಂದು ಸಮಯದಲ್ಲಿ ನೋಡುವಾಗ ಆಕೆ ಗಂಡ ತೀರೋಗ್ತಾನೆ ಮತ್ತು ಇಬ್ಬರು ಮಕ್ಕಳು ತೀರೋಗ್ತಾರೆ. ಮತ್ತೆ ಆಕೆ ಏನು ಮಾಡ್ತಾಳೆ, ತನ್ನ ಸೊಸೆಯರನ್ನ ಕರ್ಕೊಂಡು ತನ್ನ ಸ್ವದೇಶಕ್ಕೆ ಹಿಂದಿರುಗಿ ಬರಬೇಕೆಂಬುದಾಗಿ ಆಕೆ ಆಲೋಚನೆ ಮಾಡುವಂತರಾಗಿರ್ತಾಳೆ. ಕರ್ಕೊಂಡು ಬರುವಂಥ ಒಂದು ಸಮಯದಲ್ಲಿ ಆಕೆ ಏನು ಮಾಡ್ತಾಳೆ, ಒಂದು ಸೊಸೆಯರಿಗೆ ಹೇಳ್ತಾಳೆ, ನೀವೇನು ಮಾಡಿ ನನ್ನನ್ನು ಬಿಟ್ಟು ಹೋಗ್ರಿ, ನಿಮ್ಮ ಇದಕ್ಕೆ ನಿಮ್ಮ ದೇಶಗಳಿಗೆ ನೀವು ಹೊರಟೋಗಿ ಎಂಬುದಾಗಿ ಆಕೆ ಹೇಳುವಂತರಾಗಿರ್ತಾಳೆ. ಆದರೆ ಆ ಒಂದು ಸಮಯದಲ್ಲಿ ರೂತಳು ಕೊಡುವಂಥ ಒಂದು ಉತ್ತರವನ್ನು ನಾವು ನೋಡುವಾಗ 16ನೇ ವಚನ, ಅಕ್ಕರಾದಕೊಳ್ಳಲಿ ಭಯಬೇಡಿರಿ. ರೂತಳ ಪುಸ್ತಕ 1ನೇ ಅಧ್ಯಾಯ 16ನೇ ವಚನ. ನಿನ್ನನ್ನು 15ರಿಂದ ಓದ್ರಿ. ಈಗ ನಿನ್ನ ವಾರಗಿತ್ತಿಯು ತಿರುಗಿ ನನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು.
ನೀನು ಸಾಯುವಾಗಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿ ಆಗಬೇಕು. ಮರಣದಿಂದಲ್ಲದೆ ನನ್ನನ್ನು ಅಗಲಿದರೆ ಯೆಹೋವ ನನಗೆ ಬೇಕಾದ್ದನ್ನು ಮಾಡಲಿ ಎಂದಳು. ಆಕೆಯು ತನ್ನ ಜೊತೆಯಲ್ಲೇ ಬರುವುದಕ್ಕೆ ದೃಢ ಮಾಡಿಕೊಂಡಿದ್ದಳೆಂದು ನಹೋಮಿಯು ತಿಳಿದು ಸುಮ್ಮನಾದಳು. ಸಾಕೋಣ. ಇಲ್ಲಿ ನಾವು ನೋಡ್ತಾ ಬರುವಾಗ ಆ ಒಂದು ನವೋಮಿಯು ಆ ಒಂದು ಸೊಸೆಯಂದರಿಗೆ ನೀವು ನಿಮ್ಮ ದೇಶಗಳಿಗೆ ಹೊರಟೋಗಿ ಎಂಬುದಾಗಿ ಹೇಳುವಾಗ ಅಲ್ಲಿ ರೂತಳು ಕೊಡುವಂಥ ಒಂದು ಉತ್ತರವನ್ನು ನಾವು ನೋಡುವಾಗ, ನೀನು ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ವಾಸಿಸುವಲ್ಲೇ ನಾನು ವಾಸಿಸ್ತೇನೆ, ಮರಣವು ಏನಂತೆ ಮರಣವು ಅಗಲಿಸುವ ತನಕ ಏನಂತೆ ನಾನು ಒಟ್ಟಿಗೆ ಇರ್ತೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡುವಂತಾಗಿದ್ದೇವೆ. ನವೋಮಿ ದೇವರ ಒಂದು ದೇವರೊಟ್ಟಿಗೆ ದೇವರಲ್ಲಿ ಅನ್ಯೋನ್ಯವಾಗಿ ನಡೆಯುತ್ತಿದ್ದಂಥ ಒಬ್ಬ ಸ್ತ್ರೀ ಅಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಸ್ತ್ರೀ. ಆ ಒಂದು ಸ್ತ್ರೀ ಅನಾಥಳಾಗಿ ಒಬ್ಬಂಟಿಗಳಾಗಿ ಯಾರು ಇಲ್ಲದೆ ನಿರ್ಗತಗಳಾಗಿರುವಂಥ ಸಮಯದಲ್ಲಿ ರೂತಳು ಆಕೆಯ ಜೊತೆಯಾಗಿ ನಿಂತಳು ಎಂಬುದಾಗಿ ನಾವು ನೋಡುವಂತಾಗಿರ್ತೇವೆ ಅಲ್ಲ. ರೂತಳು ಅವಳು ಸಹ ಬಿಟ್ಟೋಗ್ಬಿಡ್ಬೋದಾಗಿತ್ತು ನವಮಿಯನ್ನ. ನನ್ನ ಜೀವನ ನಾನು ನೋಡ್ಕೊತೀನಿ, ನಿನ್ನ ಜೀವನ ನೀನು ನೋಡ್ಕೊಂಡಾಗ ಹೇಳ್ಬೋದಾಗಿತ್ತು. ಆದರೆ ಅವಳು ಹೇಳುವಂಥ ಮಾತು ನಿನ್ನ ದೇವರು ಏನಂತೆ ನನ್ನ ದೇವರು ಎಂಬುದಾಗಿ ಆಕೆ ಹೇಳುವುದನ್ನು ನಾವು ನೋಡುವಂತಾಗಿರ್ತೇವೆ. ನೀನು ವಾಸಿಸುವಲ್ಲೇ ನಾನು ವಾಸಿಸ್ತೇನೆ, ನಾನು ನಿನ್ನೊಟ್ಟಿಗೆ ಬೇಕಾದ್ರೆ ಸಾಯ್ತೇನೆ ಎಂಬುದಾಗಿ ಸಹ ಅಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿರ್ತೇವೆ. ನೋಡುವಾಗ ನಾವು ಅನೇಕ ಸಾರಿ ನಮ್ಮ ಮನೆಯವರು ಅಥವಾ ನಮ್ಮ ತಂದೆ ತಾಯಿಗಳು ದೇವರನ್ನು ಆರಾಧಿಸುವಾಗ ನಾವೇನು ಮಾಡ್ತೇವೆ, ನೀನು ನಿನ್ನ ದೇವ್ರನ್ನ ಆರಿಸ್ಕೊ, ನಾನು ನನ್ನ ದೇವ್ರನ್ನ ಆರಿಸ್ಕೊತೀನಿ ಎಂಬುದಾಗುತ್ತೆ ಅಲ್ಲ. ಅಥವಾ ಮಕ್ಕಳು ಆಲಯಕ್ಕೆ ಬರಬೇಕಾದ್ರೆ ಅನೇಕ ತಂದೆ ತಾಯಿಗಳು ಅಲ್ಲಿ ಹೋದರೆ ನೀನು ನನ್ನ ಮಗನೇ ಅಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ಇಲ್ಲಿ ಆಕೆ ಏನು ಮಾಡ್ತಾಳೆ, ಆ ಒಂದು ದೇವ ಭಕ್ತಳಾದಂಥ ನವಮಿಯನ್ನು ಸನ್ಮಾನಿಸುವುದನ್ನು ನಾವು ನೋಡುವಂತರಾಗಿರ್ತೇವೆ. ಮುಂದೆ ನಾವು ನೋಡುವಾಗ ಆಕೆ ಬೋವಜನನ್ನ ಮದುವೆ ಆಗ್ತಾಳೆ. ಬೋವಜನನ್ನ ಮದುವೆ ಆಗಿ ಆಕೆ ಮಗನನ್ನು ಪಡೆಯುವುದನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ನಾವು ಮತ್ತೊಬ್ಬರ ಸುವಾರ್ತೆಗೆ ಬರುವಾಗ ಅಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಜನನದ ವಂಶಾವಳಿಯಲ್ಲಿ ರೂತಳ ಹೆಸರು ಸಹ ಬರುವಂಥದ್ದಾಗುತ್ತದೆ ಎಂಬುದಾಗಿ ನಾವು ನೋಡುವಂತರಾಗುತ್ತೇವೆ. ನೋಡುವಾಗ ನಾವು ಯಾವ ವ್ಯಕ್ತಿಯನ್ನು ನಾವು ಸನ್ಮಾನಿಸುವಂತರಾಗುತ್ತೇವೋ ದೇವರು ಅಂಥ ವ್ಯಕ್ತಿಯನ್ನು ಆತನು ಸಹ ಸನ್ಮಾನಿಸುವಂತನಾಗಿರ್ತಾನೆ. ನಾವು ಅನೇಕ ಸಾರಿ ನಮ್ಮ ಮನೆಗೆ ಯಾರು ಬಂದರೆ ಏನು ಮಾಡ್ತೇವೆ, ಇಂಥ ಸಮಯದಲ್ಲಿ ಬಂದಿರ್ತಾನಲ್ಲ, ನಾವು ಹೊರಗಡೆ ಹೋಗ್ಬೇಕಾಯ್ತು, ಮನೆಯಲ್ಲಿ ಸೀರಿಯಲ್ ಬರೋ ಟೈಮಲ್ಲಿ ಬಂದ್ಬಿಟ್ಟು ನಾವು ಪ್ರಾರ್ಥನೆ ಅಂದ್ಕೊಂಡು ಅಲ್ಲ, ಮನೇಲಿ ಏನಿಲ್ಲ, ತಿಂಗಳು ಕೊನೆಯಲ್ಲಿ ರೇಷನ್ ಇಲ್ಲ, ಏನಿಲ್ಲ, ಈ ಟೈಮಲ್ಲಿ ಬಂದ್ಬಿಟ್ರಲ್ಲ. ಅನೇಕ ಸಾರಿ ನಾವು ಆಲೋಚನೆ ಮಾಡ್ತೀವಲ್ಲ. ಆದರೆ ನಿನ್ನಲ್ಲಿರುವಂಥದ್ದನ್ನು ಮನಸ್ಸು ಬಿಚ್ಚಿ ಕೊಡುವಾಗ ದೇವರು ಅವರನ್ನು ಆಶೀರ್ವದಿಸುವಂತನಾಗಿರ್ತಾನೆ. ನೀನು ಯಾವಾಗ ಅವನನ್ನು ಸನ್ಮಾನಿಸುವಂತನಾಗಿರ್ತೀಯೋ ಆ ಒಂದು ಸಮಯದಲ್ಲಿ ದೇವರು ನಿನ್ನನ್ನು ಸಹ ಅತಿ ಹೆಚ್ಚಾಗಿ, ಅದಕ್ಕಿಂತ ಹೆಚ್ಚಾಗಿ ಆತನು ಸನ್ಮಾನಿಸುವಂತನಾಗಿರ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಅಂದು ನಾವು ನೋಡುವಾಗ ಎಲಿಯನು ಆ ಒಂದು ಮನೆಗೆ ಬರೆದಿದ್ರೆ ಅಲ್ಲಿ ಅವರು ಆ ದಿವಸ ಆ ಒಂದು ರೊಟ್ಟಿಯನ್ನು ಆ ಒಂದು ಎಣ್ಣೆಯನ್ನು ಮುಗಿದ ತಕ್ಷಣ ಅವ್ರು ಏನು ಮಾಡಬೇಕಾಯ್ತು, ಸಾಯ್ಬೇಕಾಗಿತ್ತು. ಆದರೆ ಎಲಿಯನು ಬಂದಿದ್ದ ನಿಮಿತ್ತವಾಗಿ ಅಲ್ಲಿ ನೋಡ್ತೇವೆ ಏನಾಯ್ತು, ಆಶೀರ್ವಾದ ಸಿಕ್ತು. ಅವರ ಮನೆಯಲ್ಲಿ ಎಣ್ಣೆ ಅಥವಾ ಹಿಟ್ಟು ತೀರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಾರಿ ನಮ್ಮ ಮನೆಗೆ ಬರುವಂಥದ್ದು, ಅನೇಕರು ದೇವ ಸೇವಕರು ನಮ್ಮ ಮನೆಗೆ ಬರುವಂಥದ್ದು ಅದು ಆಶೀರ್ವಾದವನ್ನು ಕೊಡೋದಕ್ಕೋಸ್ಕರ ಅವರು ಬರುವಂಥರಾಗಿರ್ತಾರೆ. ಆದರೆ ನಾವೇನು ಮಾಡ್ತೀವಿ, ತಿರಸ್ಕರಿಸುವಂಥ ಮನೆಯಲ್ಲಿ ಏನಾದ್ರು ಇದ್ದರೆ ಬಚ್ಚಿಡುವಂಥರಾಗಿರುತ್ತೆ ಅಲ್ಲ. ಆದರೆ ನಾವು ಯಾವಾಗ ಒಬ್ಬ ವ್ಯಕ್ತಿಯನ್ನು, ಒಬ್ಬ ದೇವ ಸೇವಕರನ್ನ, ಒಬ್ಬ ದೇವ ಜನರ, ಒಬ್ಬ ದೇವ ಮನುಷ್ಯನನ್ನು ನಾವು ಸನ್ಮಾನಿಸುವಂತರಾಗಿರ್ತೇವೋ ದೇವರು ಅದಕ್ಕಿಂತ ಹೆಚ್ಚಾಗಿ ಆತನು ನಿಮ್ಮನ್ನು ಸನ್ಮಾನಿಸುವಂತನಾಗಿರ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿರ್ತೇವೆ. ಮತ್ತು ಮುಂದಿನ ಒಂದು ಸಂಗತಿಯನ್ನು ನಾವು ನೋಡ್ತಾ ಬರುವಾಗ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸ್ತೇನೆ ಎಂಬುದಾಗಿ ಸಹ ದೇವರು ವಾಗ್ದಾನ ಮಾಡಿದ್ದಾನೆ ಅಲ್ಲ. ನಿನ್ನನ್ನು ಆಶೀರ್ವದಿಸುವವರನ್ನ ನಾನು ಆಶೀರ್ವದಿಸ್ತೇನೆ, ಅದೇ ರೀತಿಯಲ್ಲಿ ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ ಎಂಬುದಾಗಿ ಸಹ ದೇವರು ಹೇಳಿದ್ದಾನೆ. ನೋಡುವಾಗ ನಾವೇನು ಮಾಡ್ತೇವೆ, ಒಂದೊಂದು ಸಾರಿ ಯಾರೋ ನಮಗೆ ಬೈದ್ಬಿಟ್ರೆ, ಅವ್ನು ನಮಗೆ ಬೈದ್ಬಿಟ್ನಲ್ಲ ಮಾಡ್ತೀನಿ, ಅವ್ನು ನನಗೆ ಹಿಂಗೆ ಹೇಳ್ಬಿಟ್ನಲ್ಲ,
ದೇವ್ರೇ ನೀನು ನೋಡ್ಕೊ ಅವನ್ನ. ದೇವ್ರಿಗೆ ನಾವೇನು ಮಾಡ್ತಾ ಇದ್ವಿ? ರಿಕ್ವೆಸ್ಟ್ ಅಲ್ಲ, ದೇವರಿಗೆ ವರದಿ ಒಪ್ಪಿಸೋದು. ಈ ಲೋಕರೂಢಿಯಲ್ಲಿ ಹೇಳ್ಬೇಕಂದ್ರೆ ಸುಪಾರಿ ಕೊಡ್ತಾ ಇದ್ದೀನಿ ಅಲ್ಲ, ನೀನು ನೋಡ್ಕೊ ಅವನ್ನ ಅಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ. ನೀನೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನೀನು ಅದ್ರ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ದೇವರು ಮೈ ತೀರಿಸುವಂಥ ದೇವರಾಗಿದ್ದಾನೆ, ಅದೇ ರೀತಿಯಲ್ಲಿ ಪ್ರೀತಿ ಸ್ವರೂಪನಾದಂಥ ದೇವರು ಸಹ ಆಗಿದ್ದಾನೆ ಎಂಬುದಾಗಿ ನಾವು ಕಲ್ಪನೆ ಇಟ್ಕೊಳ್ಬೇಕು. ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ ಎಂಬುದಾಗಿ ಹೇಳುವಾಗ ಆತನು ನಮ್ಮನ್ನ ಅಥವಾ ದೇವ ಭಕ್ತರನ್ನ ಅಥವಾ ದೇವರ ಸೇವಕರನ್ನ ಯಾರಾದರೂ ದೂಷಿಸುವುದಾದರೆ ದೇವರು ಅವರನ್ನು ಶಪಿಸ್ತಾನೆ ಎಂಬುದಾಗಿ ಸಹ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿರ್ತೇವೆ. ಇದಕ್ಕೆ ಉತ್ತಮವಾದ ಉದಾಹರಣೆಯನ್ನು ನಾವು ನೋಡುವಾಗ ಅರಣ್ಯಕಾಂಡ ಪುಸ್ತಕಕ್ಕೆ ಬರೋಣ. ಅರಣ್ಯಕಾಂಡ ಪುಸ್ತಕ 12ನೇ ಅರಣ್ಯಕಾಂಡ ಪುಸ್ತಕ 12ನೇ 1ನೇ ವಚನದಿಂದ ಓದಿನ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಆಮೇಲೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ, ಪಕ್ಕನೆ ಮೋಶೆ ಆರೋನ್ ಮಿರ್ಯಾಮರಿಗೆ, ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿಯೇ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಈಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಸಾಕು. ಇಲ್ಲಿ ನಾವು ನೋಡ್ತೇವೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವ ಭಕ್ತರನ್ನ ಅಥವಾ ದೇವ ಜನರನ್ನ ನಾವು ಹೀಯಾಳಿಸುವಂಥದ್ದು ಅಥವಾ ನೋಯಿಸುವಂಥ ಕಾರ್ಯವನ್ನು ಮಾಡುವಾಗ ಅಥವಾ ಹಿಂದೆ ಮಾತಾಡುವಂಥದ್ದು ಅಲ್ಲ, ಅವನು ಹಂಗೆ ಇವನು ಹಿಂಗೆ ಎಂಬುದಾಗಿ ಹಿಂದೆ ಮಾತಾಡುವಂಥದ್ದು, ಹಾಗೆ ಮಾತಾಡಿದ್ರು ಸಹ ದೇವರವರನ್ನ ಶಪಿಸ್ತಾನೆ ಎಂಬುದಾಗಿ ಈ ಒಂದು ವಚನಗಳಲ್ಲಿ ನಾವು ನೋಡುವಂತರಾಗ್ತದೆ. ನೋಡುವಾಗ ಆ ಸ್ವಂತ ಅಕ್ಕ ಅಲ್ಲ, ಸ್ವಂತ ಅಣ್ಣ ಸ್ವಂತ ಅಕ್ಕ ಮೋಶೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ದೇವರು ಇವನ ಮುಖಾಂತರವಾಗಿ ಮಾತಾಡ್ಬೇಕಾ, ನಮ್ಮ ಹತ್ರ ಮಾತಾಡೋಕ್ಕಾಗಲ್ವಾ ಎಂಬುದಾಗಿ ಅಲ್ಲಿ ಕೇಳುವುದನ್ನು ನಾವು ನೋಡುವಂತರಾಗ್ತೇವೆ. ಯಾರು ಮಿರ್ಯಾಮಳು ಆ ಒಂದು ಮೋಶೆ ಜನನದಲ್ಲಿ ಆ ಒಂದು ಮಗುವನ್ನು ನೈಲ್ ನದಿಯಲ್ಲಿ ಬಿಟ್ಟಂಥ ಸಮಯದಲ್ಲಿ ಅದರ ಹಿಂದೆ ಹಿಂಬಾಲಿಸ್ಕೊಂಡು ಹೋದ್ರು ಅಲ್ಲ. ಆ ಹಿಂಬಾಲಿಸ್ಕೊಂಡು ಹೋಗೋದ್ರ ಮಾತ್ರ ಅಲ್ಲ, ಆ ಒಂದು ಫರೋವನ ಮಗಳಿಗೆ ಆ ಒಂದು ಮಗುವನ್ನು ಕೊಟ್ಟು ಅದನ್ನು ನಾನು ಸಾಕ್ತೇನೆ ಕೊಡಿ ಎಂಬುದಾಗಿ ಈಸ್ಕೊಂಡು ಬಂದು ತನ್ನ ತಾಯಿ ಹತ್ರ ಬಿಟ್ಟು ಸಾಕಿದಂಥ ಅಕ್ಕ ಏನು ಮಾಡ್ತಾಳೆ, ದೇವರು ಮೋಶೆಗೆ ಮಾತ್ರ ಮಾತಾಡಬೇಕಾ, ನನ್ನೊಟ್ಟಿಗೆ ಮಾತನಾಡೋಕ್ಕಾಗಲ್ವಾ ಎಂಬುದಾಗಿ ಅಲ್ಲಿ ಮೋಶೆ ವಿರುದ್ಧವಾಗಿ ಮಾತಾಡುವುದನ್ನು ನಾವು ನೋಡುತ್ತಾರೆ. ದೇವ ಭಕ್ತರನ್ನ ದೇವ ಜನರನ್ನ ಯಾವ ರೀತಿಯಾಗಿಯೂ ನಾವೇನು ಮಾಡೋದು ಪ್ರಶ್ನಿಸಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾರೆ. ಮುಂದೆ ನಾವು ಅದರ ಆದಂಥ ಒಂದು ಪರಿಣಾಮ ನೋಡುವಾಗ ವಚನ 15ರಿಂದ ಓದಿನ 14 ನೋಡಿ. ಅದಕ್ಕೆ ಯೆಹೋವನು ತನ್ನ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳ್ಯದವರೆಗೆ ಇರಬೇಕು. ತರುವಾಯ ನೀನು ಆಕೆಯನ್ನು ಪಾಳ್ಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು. ಆದ ಕಾರಣ ಮಿರ್ಯಾಮಳು 7 ದಿನದವರೆಗೆ ಪಾಳ್ಯದ ಹೊರಗೆ ಇರಬೇಕಾಯಿತು. ಆಕೆಯು ತಿರುಗಿ ಸೇರಿಸಿಕೊಳ್ಳುವ ಪರ್ಯಂತರ ಇಸ್ರಾಯೇಲರು ಪ್ರಯಾಣ ಮಾಡಲಿಲ್ಲ. ಇಲ್ಲಿ ನಾವು ನೋಡ್ತಾ ಬರುವಾಗ ದೇವರು ಆ ದೇವ ಭಕ್ತನ ವಿರುದ್ಧವಾಗಿ ಮಾತಾಡಿದ ನಿಮಿತ್ತ
ಆಕೆಗೆ ಅಲ್ಲಿ ಒಂದು ಶಾಪವನ್ನು ಕೊಡುವುದನ್ನು ಅಥವಾ ದೇವರು ಅಲ್ಲಿ ಅವಳನ್ನು ಶಿಕ್ಷಿಸುವುದನ್ನು ನಾವು ನೋಡುವಂತರಾಗಿರ್ತೇವೆ. ನೋಡುವಾಗ ಆಕೆ ನಿಮಿತ್ತ ಅಲ್ಲಿ 7 ದಿವಸ ಅವ್ರು ಏನು ಮಾಡಬೇಕಾಯ್ತು, ಪ್ರಯಾಣವನ್ನು ಮಾಡದೆ ನಿಲ್ಲಿಸಬೇಕಾಯಿತು. ಆಕೆಗೆ ಏನಾಯ್ತು ಎಂಬುದಾಗಿ ನೋಡುವಾಗ ವಚನ ಅತಿವಾಗ ಹೋದ್ರಿ. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಆಹಾ, ಮಿರಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳ್ಕೊಂಡನು. ಸಾಕು. ಇಲ್ಲಿ ನಾವು ನೋಡುವಾಗ ಅಲ್ಲಿ ಆ ಒಂದು ದೇವ ಭಕ್ತನಾದಂಥ ಮೋಶೆಯ ವಿರುದ್ಧವಾಗಿ ಸ್ವಂತ ಅಕ್ಕ ಅಣ್ಣ ಮಾತಾಡಿದ್ರ ನಿಮಿತ್ತ ಅಲ್ಲಿ ಆ ಮಿರಿಯಮ್ಮಳಿಗೆ ಏನಾಯ್ತು, ತೊನ್ನು ಹತ್ತಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಷ್ಟು ವರ್ಷಗಳ ಕಾಲ ತೊನ್ನು ಎಂಬುದಾಗಿ ಹೇಳಿದ್ರೆ ಏನು ಗೊತ್ತಿರಲಿಲ್ಲ ಯಾರು ಅಲ್ಲ. ಹೊಸದಾಗಿ ಅಲ್ಲೊಂದು ಕಾಯಿಲೆ ಉಟ್ಕೊಡುತ್ತೆ. ನಾವು ಅನೇಕ ಸಾರಿ ದೇವರ ಮನುಷ್ಯರ ವಿರುದ್ಧವಾಗಿ ಮಾತಾಡ್ತೇವೆ, ನಮ್ಮ ಮನೇಲಿ ಕಾಯಿಲೆ ಬರ್ತದೆ. ಬ್ರದರ್ ಏನಾಯ್ತು ಅಂತ ಗೊತ್ತಿಲ್ಲ ಬ್ರದರ್. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ಬ್ಲಡ್ಡು ಚೆನ್ನಾಗಿದೆ, ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ. ಆದರೆ ಮೆಡಿಸನ್ ಎಷ್ಟೇ ಕೊಟ್ಟರು ಏನಾಗ್ತಲ್ಲ, ಗುಣ ಆಗ್ತಾ ಇಲ್ಲ. ಎಂತೆಂಥ ಡಾಕ್ಟ್ರ್ ತೋರಿಸಿದ್ರು ಗುಣ ಆಗ್ತಲ್ಲ. ಡಾಕ್ಟ್ರಿಗೆ ಗೊತ್ತಿಲ್ಲ ಏನು ಕಾಯಿಲೆ ಎಂಬುದಾಗಿ ಅಂತ ಅಲ್ಲ. ನೋಡುವಾಗ ಯಾವಾಗ ನಾವು ದೇವ ಭಕ್ತರನ್ನು ದೇವ ಜನರನ್ನು ನಾವು ಅವಮಾನಿಸುವಂಥರಾಗಿರ್ತೇವೋ, ಅವರ ವಿರುದ್ಧವಾಗಿ ನಾವು ಗುಣಮುಟ್ಟುವಂಥರಾಗಿರ್ತೇವೋ, ಆ ಒಂದು ಸಮಯದಲ್ಲಿ ನಾವು ಸಹ ಶಾಪವನ್ನು ಹೊಂದಿಕೊಳ್ಳುವಂಥರಾಗಿರ್ತೇವೆ. ಒಬ್ಬ ಆ ಸಭೆಯ ಹಿರಿಯನಾಗಲಿ, ಸಭೆಯ ಸೇವಕನಾಗಲಿ, ಅಥವಾ ಸಭೆಯ ಸಭಿಕರಾಗಲಿ, ದೇವ ಜನರಾಗಲಿ, ಅವರ ವಿರುದ್ಧವಾಗಿ ನಾವು ಯಾವತ್ತೂ ಮಾತನಾಡುವಂಥವ್ರು ನಾವು ಆಗಿರಬಾರ್ದು. ಅವನು ಮಾಡಿದಂಥ ಕಾರ್ಯಗಳಿಗೆ ಅವನು ದೇವರ ಮುಂದೆ ಲೆಕ್ಕ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವಲ್ಲ. ಆದರೆ ನಾವು ಅವನ ವಿರುದ್ಧವಾಗಿ ನೋಡ ನೀನು ಮಾಡ್ತಾನಲ್ಲ ಎಂಬುದಾಗಿ ನಾವು ಹೇಳುವಂಥದ್ದಲ್ಲ. ನಾವು ಅವನ ವಿಷಯವಾಗಿ ನಾವು ಮಾತಾಡುವಂಥದ್ದಲ್ಲ. ನಾವು ಅವನನ್ನು ನಾವು ತೀರ್ಪು ಮಾಡುವಂಥವರಲ್ಲ. ತೀರ್ಪು ಮಾಡುವಾತನು ನಮ್ಮ ದೇವರಾಗಿದ್ದಾನೆ, ಆತನು ತೀರ್ಪು ಕೊಡುವಂತ ಮಾಡಿದ್ದಾನೆ. ಸೊ ಆದ್ದರಿಂದ ನೋಡುವಾಗ ನಾವು ದೇವ ಜನರ ವಿರುದ್ಧವಾಗಿ ನಾವು ಮಾತಾಡುವಂಥ ಸಮಯದಲ್ಲಿ ನಾವು ಆ ಒಂದು ಶಿಕ್ಷೆಗೆ ಒಳಗಾಗುವಂಥರಾಗಿರ್ತೇವೆ ಎಂಬುದಾಗಿ ನಾವು ನೋಡುವಂಥರಾಗಿರ್ತೇವೆ. ಮತ್ತು ನಾವು ನೋಡುವಾಗ ಹಾಗೆ ಅರಣ್ಯಕಾಂಡ 16ನೇದೆಯ 1-3 ವಚನ ನಾವು ನೋಡ್ತೇವೆ. ಅರಣ್ಯಕಾಂಡ ಪುಸ್ತಕ 16ನೇದೆಯ 1-3 ವಚನಗಳು. ಲೇವಿಯ ಮರಿಮಗನು ಕೆಹತ್ ಮೊಮ್ಮಗನು ವಿಚಾರನ ಮಗನು ಆದ ಕೊಹಾರನು, ಅವನಲ್ಲದೆ ರುಬೇನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ದಾತಾನ್, ಅಬೀರಾಮ್, ರುಬೇನ್ ಮಗನಾದ ಓಹನನ್ ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾ ಕರ್ತರಾಗಿಯೂ ಹೆಸರುಗೊಂಡವರಾಗಿ ಇದ್ದ 250 ಮಂದಿ ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಸಾಕು. ಇಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ಗುಂಪು ಅಲ್ಲಿ ಸ್ವಂತ ಅಕ್ಕ ಮತ್ತು ಸ್ವಂತ ಅಣ್ಣ ಏನು ಮಾಡ್ತಿದ್ದಾರೆ, ಆ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದ್ದನ್ನು ನಾವು ನೋಡ್ತೇವೆ. ಆ ಗುಣಗುಟ್ಟಿದ್ದನ್ನು ಈ ಜನರು ಸಹ ಏನು ಮಾಡಿದ್ದಾರೆ, ನೋಡಿದ್ದಾರೆ ಅಲ್ಲ. ಆ ಗುಂಪಲ್ಲಿ ಇವರು ಬರ್ಬೇಕಾದ್ರೆ ನೋಡಿದ್ದಾರೆ. ಅವನ ವಿರುದ್ಧವಾಗಿ ಮಾತಾಡೋದ್ರಿಂದ 7 ದಿವಸ ನಾವು ಪ್ರಯಾಣವನ್ನು ನಿಲ್ಲಿಸಿ ಅಲ್ಲೇ ನಾವು ಅರಣ್ಯದಲ್ಲಿ ಇರಬೇಕೆಂಬುದಾಗಿ ಅವರು ನೋಡಿದ್ದಾರೆ. ಅಂತ ಜನರು ಇಲ್ಲೇನು ಮಾಡ್ತಾ ಇದ್ದಾರೆ, ಮೋಶೆಯ ವಿರುದ್ಧವಾಗಿ ಏನು ಮಾಡ್ತಾ ಇದ್ದಾರೆ, ತಿರುಗಿ ಬಿದ್ದಿದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಅವ್ರೇನು ಮಾಡ್ತಾ ಇದ್ದಾರೆ, ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನ ಬಳಿಗೆ ಬಂದು ನಮ್ಮಿಂದ ಸಾಕಾಯಿತು, ಈ ಸಮುದ್ರದಲ್ಲಿ ಪ್ರತಿಯೊಬ್ಬನು ದೇವರಿಗೆ ಪ್ರತಿಷ್ಠಿತನೇ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲ. ಹೀಗಾಗಿ ಯೆಹೋವನು ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂಬುದಾಗಿ ಹೇಳುವುದನ್ನು ನಾವು ನೋಡುವಂತಾಗಿದೆ. ಅಂದರೆ ನೋಡುವಾಗ ಏನು ಸಭೆಯಲ್ಲಿ ತಗೊಳ್ಳೋದಾದರೆ ನಾನು ಲೀಡರ್ ಆಗಬೇಕು, ನಾನು ಡೀಕನ್ ಆಗಬೇಕು, ನಿಮ್ಮ ಹತ್ರ ಆಗಬೇಕಾ, ನಿಮ್ಮ ಹತ್ರ ಹಿರಿಯರಾ ಅಲ್ಲ. ನಾನೇನಂಗಾರೆ ಸಭೆಯಲ್ಲಿ ಬಂದು ಬರೀ ಕಸ ಮುಗಿಸೋಬೇಕಾ? ಈ ಥರ ಪ್ರಶ್ನೆ ಮಾಡುವಾಗ ದೇವರು ಅವರನ್ನು ಸಹ ಶಪಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿರ್ತದೆ. ನಿನಗೆ ಕೊಟ್ಟಿರುವಂಥ ಪಾತ್ರವನ್ನು ನೀವು ವಹಿಸಬೇಕು, ಅವರಿಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅವರು ನೋಡ್ಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದನ್ನು ನಾವು ನೋಡ್ತಾಯಿದ್ದೇವೆ.
ಅಲ್ಲ. ಮುಂದೆ ನಾವು ನೋಡ್ತಾ ಬರುವಾಗ ಆ ಒಂದು ವಿಷಯವಾಗಿ ನಾವು ನೋಡ್ತಾ ಬರುವಾಗ 12ರಿಂದ 15 ವಚನವನ್ನು ಓದಿನ, ಅದೇ 16ನೇ ಅಧ್ಯಾಯ 12ರಿಂದ 15 ವಚನ. ಮೋಶೆಯು ಎಲಿಯಾಬನ ಮಕ್ಕಳಾದ ದಾತಾನ್ ಅಬಿರಾಮನನ್ನು ಕರೆ ಕಳಿಸಲಾಗಿ ಅವರು ಅವನಿಗೆ, ನಾವು ಬರುವುದಿಲ್ಲ, ನೀನು ಹಾಲು ಜೇನು ಹರಿಯುವ ದೇಶದಿಂದ ನಮ್ಮನ್ನ ಕರೆಕೊಂಡು ಬಂದು ಮರಳುಗಾಡಿನಲ್ಲಿ ಸಾಯಿಸುವುದು ಅಲ್ಪ ಕಾರ್ಯವೆಂದು ಎಣಿಸಿ ನಮ್ಮ ಮೇಲೆ ದೊರೆತನ ಮಾಡಬೇಕೆಂದು ಕೋರುತ್ತೀಯೋ? ಅಷ್ಟು ಮಾತ್ರವೇ ಅಲ್ಲ, ಹಾಲು ಜೇನು ಹರಿಯುವ ದೇಶಕ್ಕೆ ನಮ್ಮನ್ನ ಸೇರಿಸಲಿಲ್ಲವಲ್ಲ, ಹೊಲಗಳನ್ನು ದ್ರಾಕ್ಷಿ ತೋಟಗಳನ್ನು ನಮಗೆ ಸ್ವಂತಕ್ಕೆ ಕೊಡಲೇ ಇಲ್ಲ. ಈ ಜನರ ಕಣ್ಣಿಗೆ ಮಣ್ಣು ಹಾಕಬೇಕೆಂದಿದೆಯೋ? ನಾವು ಬರುವುದಿಲ್ಲ ಎಂದು ಹೇಳಿದರು. ಅದಕ್ಕೆ ಮೋಶೆ ಬಹು ಕೋಪಗೊಂಡು ಯೆಹೋವನಿಗೆ, ನೀನು ಅವರ ನೈವೇದ್ಯವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಡ, ನಾನು ಅವರಿಂದ ಒಂದು ಕತ್ತಿಯನ್ನಾದರೂ ತೆಗೆದುಕೊಂಡವನಲ್ಲ, ಅವರಲ್ಲಿ ಒಬ್ಬನಿಗಾದರೂ ಹಾನಿ ಮಾಡುವನಲ್ಲ ಎಂದು ಮನವಿ ಮಾಡಿದನು. ಸಾಕೋಣ. ಇಲ್ಲಿ ನಾವು ನೋಡುವಾಗ ಅವ್ರೇನ್ ಮಾಡ್ತಿದ್ದಾರೆ ಎಂಬುದಾಗಿ ನೋಡುವಾಗ ಮೋಶೆ ಅವರನ್ನ ಕರೆ ಕಳಿಸುವುದನ್ನು ನಾವು ನೋಡ್ತೇವೆ. ಕರೆ ಕಳಿಸುವಂಥ ಸಮಯದಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ನೀನು ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಿಲ್ಲ, ಆದರೆ ನೀನು ಏನು ಮಾಡ್ತಾ ಇದ್ದೆ, ನಮ್ಮನ್ನ ಇಲ್ಲೇ ಏನು ಮಾಡ್ತಾ ಇದೆಯಾ, ಸಾಯಿಸುವಂತನಾಗಿದೆಯಾ ಎಂಬುದಾಗಿ ಅವರು ಮೋಶೆ ವಿರುದ್ಧವಾಗಿ ಗುಣಗುಟ್ಟುವುದನ್ನು ನಾವು ನೋಡುವಂತರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಅವ್ರೇನು ಮಾಡ್ತಾ ಇದ್ದಾರೆ, ಹಾಲು ಜೇನು ಹರಿಯುವ ದೇಶಕ್ಕೆ ನಮ್ಮನ್ನು ಸೇರಿಸಲಿಲ್ಲವಲ್ಲ, ಹೊಲಗಳನ್ನು ದ್ರಾಕ್ಷ ತೋಟಗಳನ್ನು ನಮಗೆ ಸ್ವಂತಕ್ಕೆ ಕೊಡಲಿಲ್ಲ ಎಂಬುದಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ಅಲ್ಲಿ ಮೋಶೆ ವಿರುದ್ಧ ಗುಣಗುಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಂತಾಗ್ತೇವೆ. ಈ ಇಸ್ರಾಯೇಲನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡ್ಬರೋದಕ್ಕೆ ಮೋಶೆ ಒಂದು ಸಾಧನವನ್ನಾಗಿ ದೇವರು ಕಳಿಸಿದ್ದು ಅಲ್ಲ. ದೇವರು ಹೇಳಿದ್ದು, ಈ ಒಂದು ಇಸ್ರಾಯೇಲರ ಒಂದು ಹಿಂಸೆಯನ್ನ, ಈ ಒಂದು ಇಸ್ರಾಯೇಲರ ಪ್ರಾರ್ಥನೆಯನ್ನು ನಾನು ಕೇಳಿದ್ದೀನಿ, ಇವರನ್ನ ನಾನು ಏನು ಮಾಡಬೇಕು, ಆ ಒಂದು ಇದು ಐಗುಪ್ತ ದೇಶದಿಂದ ಬಿಡಿಸಿ ನಾನು ಏನು ಮಾಡಬೇಕು, ಕಾನಾನ್ ದೇಶಕ್ಕೆ ಸೇರಿಸಬೇಕೆಂಬುದಾಗಿ ನಿಶ್ಚಯ ಮಾಡಿದ್ದು ದೇವರು. ಮೋಶೆಯನ್ನು ಆರಿಸಿಕೊಂಡು ನೀನು ಈ ಜನರನ್ನು ಬಿಡಿಸಬೇಕೆಂಬುದಾಗಿ ದೇವರು ಏನು ಮಾಡೋಣ, ಮೋಶೆಯನ್ನು ಆರಿಸಿಕೊಂಡ್ರು. ಆಗ ಮೋಶೆ ಹೇಳ್ತಾನೆ, ನಾನು ತೊದಲು ನನಗೆ ಮಾತನಾಡಕ್ಕೆ ಬರಲ್ಲ ಎಂಬುದಾಗಿ ಹೇಳ್ತಾನೆ ಅಲ್ಲ. ಆದರೂ ದೇವರು ಬಿಡಲಿಲ್ಲ, ನೀನೇ ಹೋಗ್ಬೇಕು, ನೀನೇ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು ಎಂಬುದಾಗಿ ಹೇಳಿ ಕಳಿಸಿದ. ಅಂದರೆ ದೇವರು ಆರಿಸಿಕೊಂಡಂಥ ಮನುಷ್ಯ ಮೋಶೆ ಆಗಿರ್ತಾನೆ. ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಮೋಶೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಅವರು ದೇವರಿಗೆ ವಿರುದ್ಧವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಮಾತಾಡುವಂತರಾಗಿರ್ತಾರೆ. ನೀನು ಹಾಲು ಜೇನು ಹರಿಯುವಂಥ ಆ ದೇಶವನ್ನು ನನಗೆ ತೋರಿಸ್ತೀಯ ಅಥವಾ ಕರ್ಕೊಂಡು ಹೋಗ್ತೀಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗೆ ದೇವರಿಗೆ ಹೇಳ್ತಾ ಇದ್ದಾರೆ ಅಲ್ಲ. ಸೊ ಅಲ್ಲಿ ನಾವು ನೋಡುವಾಗ ಅಲ್ಲಿ ಮೋಶೆ ವಿರುದ್ಧ ಹೋಗಿ ಅವ್ರೇನು ಮಾಡ್ತಾ ಇದ್ದಾರೆ, ಗುಣಗುಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ವಚನ 31 ನೋಡುವಾಗ ಅದೇ 14:31 ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿಯು ಬಾಯ್ದೆರೆದು ಅವರ ಮನೆಯವರನ್ನ ಕೊರಹಾನಿಗೆ ಸೇರಿದ ಮನುಷ್ಯರೆಲ್ಲರನ್ನು ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತ್ತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತ್ತು. ಹೀಗೆ ಅವರು ಸಮೂಹದೊಳಗಿಂದ ನಾಶವಾದರು. ಅವರ ಸುತ್ತಲಿದ್ದ ಇಸ್ರಾಯೇಲೆಲ್ಲರೂ ಸಾಯುವವರ ಅಹಂಕಾರವನ್ನು ಕೇಳಿ ಭೂಮಿಯು ನಮ್ಮನ್ನು ನುಂಗಿತೆಂದು ಓಡಿ ಹೋದರು. ಇಲ್ಲಿ ನಾವು ನೋಡುವಾಗ ಯಾವ ವ್ಯಕ್ತಿಗಳು ಆ ಒಂದು ರೂಬೆನ್ ಕುಲದಲ್ಲಿ ಆದಂಥ ಎಲಿಯಾಬನ ಮಕ್ಕಳಾದ ದಾತಾನ್ ಅಭಿರಾಮರು ಮತ್ತು ಆ ಒಂದು ಸಮೂಹ, ಒಂದು 250 ಮಂದಿ ಸಮೂಹ ಏನು ಮಾಡಿದರು, ಈ ಒಂದು ಮೋಶೆ ವಿರುದ್ಧವಾಗಿ ಅವರು ಗುಣಗುಟ್ಟಿದರು. ಮೋಶೆ ಆ ಒಂದು ಕಾನಾನ್ ದೇಶವನ್ನು ಸೇರಿಸಬೇಕಾಗಿತ್ತು, ಆ ಸೇರಿಸಲಿಲ್ವಲ್ಲ ಎಂಬುದಾಗಿ ಅವರು ಗುಣಗುಟ್ಟಿದ್ರು. ಆದರೆ ಈ ಒಂದು ಸಮಯದಲ್ಲಿ ಏನು ಮಾಡಿದ್ರು, ಆ ಒಂದು ಭೂಮಿಯ ಒಳಗೆ ಅವರೇನಾದರೂ ಭೂಮಿ ಅವರನ್ನು ನುಂಗಿಬಿಟ್ಟಿತು ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಯಾವಾಗ ನಾವು ದೇವ ಭಕ್ತರನ್ನ, ದೇವ ಜನರನ್ನ ನಾವು ಶಪಿಸುವಂತರಾಗಿರ್ತೇವೋ, ದೇವರು ಅವರನ್ನು ಸಹ ಶಪಿಸುವಂತನಾಗಿರ್ತಾನೆ ಎಂಬುದಾಗಿ ಈ ಒಂದು ವಚನದಲ್ಲಿ ನಾವು ನೋಡುವಂತರಾಗಿರ್ತೇವೆ. ಇನ್ನೊಂದು 10 ನಿಮಿಷ ನಾವು ಕೊನೆಯದಾಗಿ ಬಂದ್ಬಿಡೋಣ. ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯ 5ನೇ ವಚನ. ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯ 5ನೇ ವಚನ.
ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ. ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವರಾದರು. ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹು ಜನ ಸತ್ತು ಹೋದರು. ಸಾಕು ಸಾಕು. ಇಲ್ಲಿ ಸಹ ನಾವು ನೋಡ್ತೇವೆ, ಇಸ್ರಾಯೇಲಲ್ಲಿ ಕೆಲವು ಮಂದಿ ಏನು ಮಾಡ್ತಾ ಇದ್ದಾರೆ, ಆಹಾರಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಉಂಗುಡ್ತಾ ಇದ್ದಾರೆ. ನಾವು ಇದೇ ತಿಂದು 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 ಸಾಕಾಗ್ಬಿಟ್ಟಿದೆ, ಇದೇ ತಿಂತ ಜೀವನ ಮಾಡಬೇಕಂತಾಗಿ ಹೇಳುವಂತರಾಗಿರ್ತಾರೆ. ಆ ಒಂದು ಸಮಯದಲ್ಲಿ ಅಲ್ಲಿ ನಾವು ನೋಡುವಾಗ ಆಡಳಿತದಲ್ಲಿ ದೇವರು ಅವರ ಮಧ್ಯದಲ್ಲಿ ಉರಿ ಮಂಡಳಗಳನ್ನು, ಹಾವುಗಳನ್ನು ಏನು ಮಾಡಿದ, ಬರಮಾಡಿದನು. ಅವರನ್ನು ಕಚ್ಚಿದರಿಂದ ಬಹು ಮಂದಿ ಸತ್ತು ಹೋದರು ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ನಾವು ದೇವ ಭಕ್ತರನ್ನ, ದೇವ ಜನರನ್ನ ಶಪಿಸುವಾಗ, ನಿಂದಿಸುವಾಗ, ಅವರಿಗೆ ನೋವಾಗುವಂಥ ಕಾರ್ಯಗಳನ್ನು ಮಾಡುವಾಗ ದೇವರು ನಮ್ಮನ್ನು ಶಪಿಸುವಂತನಾಗುತ್ತಾನೆ, ನಮ್ಮನ್ನು ಸಂಪೂರ್ಣವಾಗಿ ನಾಶವಾಗುವಂತೆ ಮಾಡ್ತಾನೆ ಎಂಬುದಾಗಿ ಈ ಒಂದು ವಚನಗಳ ಮೂಲಕ ನಾವು ನೋಡುವಂತರಾಗ್ತೇವೆ. ಮುಂದೆ ಇನ್ನೊಂದು ಪ್ರಾಮುಖ್ಯವಾದಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ನೋಡುವಾಗ ಚಿಕ್ಕ ಚಿಕ್ಕ ಇದೆಲ್ಲ ನಾವು ದೇವ ಭಕ್ತರಿಗೆ ದೊಡ್ಡ ದೊಡ್ಡದಾಗಿ ಬೈಯುವಂಥದ್ದು. ಇನ್ನು ಒಂದು ವಿಷಯ ಸಣ್ಣದಾಗಿ ನಾವು ಬೈದ್ರು ಅದಕ್ಕೆ ದೇವರು ಶಿಕ್ಷಿಸ್ತಾನೆ ಎಂತಾಗಿ ನೋಡುವಾಗ 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ 23ನೇ ವಚನ. ಎಲೀಷನು ಅಲ್ಲಿಂದ ಬೇತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು, ಗೋಳು ಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡಿದರು. ಅವನು ಅವರ ಕಡೆಗೆ ತಿರುಗಿಕೊಂಡು ಯೆಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು. ಕೂಡಲೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನು ಹರಿದು ಬಿಟ್ಟವು. ಇಲ್ಲಿ ನಾವು ನೋಡ್ತೇವೆ, ಏನು ನೋಡ್ತೇವೆ, ಗೇಲಿ ಮಾಡ್ತಾ ಇದ್ದಾರೆ. ಆಟ ಆಡೋ ಮಕ್ಕಳು ಎಲೀಷನನ್ನು ನೋಡಿ ಗೋಳು ಮಂಡ್ಯವನೇ ಎಂಬುದಾಗಿ ಗೇಲಿ ಮಾಡ್ತಾರೆ. ನಾವು ಎಷ್ಟು ಸಾರಿ ಏನು ಹೇಳ್ತೀವಿ, ಅವನು ದುಮ್ಮುಕ್ಕಿದ್ದಾನೆ, ಕುಳ್ಳಕ್ಕಿದ್ದಾನೆ, ದಪ್ಪ ಇದ್ದಾನೆ, ದುಮ್ಮ ಅಂತ ಕರಿತೀವಲ್ಲ. ನಾನು ನನ್ನ ಲಿಂಗರಾಜನ ಏನಂತ ಕರಿತೀನಿ ಗೊತ್ತಾ, ಕುಳ್ಳ ಅಂತ ಕರಿತೀನಿ. ಅಂದರೆ ಅವನು ಕುಳ್ಳ ಇದ್ದಾನೆ ಅಂತಲ್ಲ, ನಾವು ಅವಾಗಿ ನಮಗೆ ಕರ್ಕೊಂಡ್ಬಂದ್ವಿ. ಸೊ ನಾವು ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ನೋಡುವಂಥರಾಗಿರ್ತೇವೆ, ಅವನನ್ನು ಕರೆಯುವಂಥದ್ದು ಯಾವ ರೀತಿಯಾಗಿ ಅಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ಹೀಯಾಳಿಸಿ ಕರೆಯುವಂಥದ್ದಾಗಿರಬಾರ್ದು, ಪ್ರೀತಿಸಿ ಅವನನ್ನು ಕರೆಯುವಂಥವರಾಗಿರ್ಬೇಕು ಎಂಬುದಾಗಿ. ಬೋಳು ಮಂಡ್ಯವನೇ ಅಂದರೆ ಬಾಳ್ಳೆಟ್ ಅಂಥವನ್ನ ನಾವು ಹೇಳುವಾಗ ಅವನಿಗೆ ಏನಾಗುತ್ತೆ, ಬೇಜಾರಾಗುತ್ತೆ. ಅಥವಾ ಮಾತಾಡುವಾಗ ಏನಾಗುತ್ತೆ, ತೊಲ್ತಾರೆ. ಅಂಥವ್ರನ್ನ ನಾವು ಆಡ್ಕೊಳ್ತೀವಿ ಅಲ್ಲ, ಕುಂಟನ್ನು ನೋಡಿ ಆಡ್ಕೊಳ್ತೀವಿ, ಮೂಗನ್ನ ನೋಡಿ ನಾವೇನು ಮಾಡ್ತೇವೆ, ಅಪಹಾಸ್ಯ ಮಾಡ್ತೇವೆ ಅಲ್ಲ. ಸೊ ನಾವು ಆಡುವಂಥ ಪ್ರತಿಯೊಂದು ಮಾತಿನಲ್ಲೂ ಸಹ ದೇವರು ಗಮನಿಸುವಂತನಾಗಿರ್ತಾನೆ. ನೋಡುವಾಗ ಅಲ್ಲಿ ಅವರು ಹೇಳುವಂಥ ಮಾತು ಬೋಳು ಮಂಡ್ಯವನೇ ಎಂಬುದಾಗಿ ಆತನನ್ನು ಪರಿಹಾಸ್ಯ ಮಾಡುವಾಗ ಅಲ್ಲಿ ನಾವು ನೋಡ್ತೇವೆ. ಕೂಡಲೇ ಇನ್ನೊಂದ್ಸರಿ ಓದಿನ. ಎಲೀಷನಿಂದ ಬೇತಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು ಬೋಳು ಮಂಡ್ಯವನೇ ಏರು ಎಂದು ಕೂಗಿ ಅವನನ್ನ ಪರಿಹಾಸ್ಯ ಮಾಡಿದರು. ಅವನು ಅವರ ಕಡೆಗೆ ತಿರುಗಿಕೊಂಡು ಯೆಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು. ಕೂಡಲೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನ ಹರಿದು ಬಿಟ್ಟವು. ನೋಡುವಾಗ ನಾವು ಯಾವಾಗ ದೇವ ಭಕ್ತರನ್ನ, ದೇವ ಜನರನ್ನ ಅಥವಾ ದೇವರ ಸೇವಕರನ್ನ ನಾವು ಹೀಯಾಳಿಸುವಂತವರಾಗಿರ್ತೇವೋ, ನಾವು ಯಾವಾಗ ದೇವ ಜನರನ್ನ, ದೇವ ಭಕ್ತರನ್ನ, ದೇವರ ಸೇವಕರನ್ನ ಅಪಹಾಸ್ಯ ಮಾಡುವಂತರಾಗಿರ್ತೇವೋ, ಅವರನ್ನ ಕೀಳಾಗಿ ನೋಡುವಂತರಾಗಿರ್ತೇವೋ, ಅಥವಾ ನಾವು ಅವನೇ ಹೆಚ್ಚೋ ನಾವು ಕಡಿಮೆನಾ ಎಂಬುದಾಗಿ ನಾವು ಪ್ರಶ್ನೆ ಮಾಡುವಂತರಾಗಿರ್ತೇವೋ, ಅಂಥ ಸಮಯದಲ್ಲಿ ದೇವರು ನಮ್ಮನ್ನು ಶಪಿಸುವಂತನಾಗಿರ್ತಾನೆ. ಇಲ್ಲಿ ನಾವು 2 ರೀತಿಯಾದಂಥ ಒಂದು ಸಂಗತಿಯನ್ನು ನೋಡ್ಬೋದು. ಒಂದು, ನಾವು ಅಂದರೆ ದೇವರನ್ನ ಕಂಡುಕೊಂಡಂಥ ನಾವು, ಇನ್ನೊಬ್ಬ ದೇವರನ್ನ, ದೇವ ಜನರನ್ನು ನಾವು ಯಾವ ರೀತಿಯಾಗಿ ನೋಡಬೇಕೆಂಬುದಾಗಿ. ಮತ್ತು ನಾವು ಅನ್ಕೋಬೋದು,
ಹೊರಗಡೆನವನು ಅಂದರೆ ಅನ್ಯನು ನಮ್ಮ ವಿರುದ್ಧವಾಗಿ ಮಾತನಾಡುವಾಗ ನಾವು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ದೇವರು ತಾನೇ ಅವರಿಗೆ ನೀತಿ ತೀರಿಸುವಂತನಾಗಿರ್ತಾನೆ. ಆದರೆ ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ಯಾವ ರೀತಿಯಾಗಿ ನಮ್ಮ ಜೊತೆ ಸೇವಕರನ್ನ, ನಮ್ಮ ಹಿರಿಯರನ್ನ, ನಮ್ಮ ಒಂದು ಸಭೆಯ ಜನರನ್ನ ಅಥವಾ ದೇವ ಜನರನ್ನ ನಾವು ಯಾವ ರೀತಿಯಾಗಿ ನಾವು ಸನ್ಮಾನಿಸುವಂತರಾಗಿರಬೇಕು ಎಂಬುದಾಗಿ, ಮತ್ತು ನಾವು ಅವರನ್ನು ಶಪಿಸುವಾಗ ನಾವು ಯಾವ ಶಾಪಗಳನ್ನು ಹೊಂದಿಕೊಳ್ತೇವೆ ಎಂಬುದಾಗಿ ನಾವು ಈ ಒಂದು ದಿನಗಳಲ್ಲಿ ನಾವು ನೋಡುವಾಗ, ಆ ಒಂದು ಸ್ತ್ರೀ ತನ್ನಲ್ಲಿ ಏನೂ ಇಲ್ಲದೆ ಇರುವಂಥ ಸಮಯದಲ್ಲೂ ಆಕೆ ಎಲಿಯನನ್ನು ಆಕೆ ಏನು ಮಾಡಿದ್ಲು, ಸನ್ಮಾನಿಸಿದ್ಲು, ಉಪಚರಿಸಿದಳು ಎಂಬುದಾಗಿ ನಾವು ನೋಡ್ತೇವೆ. ಶೂನ್ಯಮಳಾದಂಥ ಸ್ತ್ರೀ ಆ ಒಂದು ಎಲಿಶನಿಗೆ ಆ ಒಂದು ಕೋಣೆಯನ್ನು ಮಾಡಿಕೊಟ್ಟು ಅವಳೇನು ಮಾಡಿದ್ಲು, ಉಪಚರಿಸಿದಳು ಎಂಬುದಾಗಿ ನಾವು ನೋಡ್ತೇವೆ. ರೂತಳು ಅವಳೇನು ಮಾಡಿದ್ಲು, ನವೋಮಿಗೆ ಏನೂ ದಿಕ್ಕಿಲ್ಲದಂಥ ಆ ಒಂದು ದೇವಭಕ್ತಿಯಾದಂಥ ನವೋಮಿಗೆ ಅವಳು ಜೊತೆಯಾಗಿ ನಿಂತಳು. ಅವಳ ಜೊತೆಯಲ್ಲೇ ಅವಳು ತನ್ನ ಜೀವನವನ್ನು ಕಳೆದಳು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲ. ಆ ರೀತಿಯಾಗಿ ನಡೆಯುವಾಗ ನಾವು ಸಹ ಆಶೀರ್ವಾದಗಳನ್ನು ನಾವು ಹೊಂದುವಂತರಾಗಿರ್ತೇವೆ. ನಾವು ಯಾವಾಗ ದೇವ ಮಕ್ಕಳನ್ನು, ದೇವ ಜನರನ್ನು, ಆ ದೇವ ಸೇವಕರನ್ನು ನಾವು ಶಪಿಸುವಂತರಾಗಿರ್ತೇವೋ, ಅವರನ್ನು ದೂಷಿಸುವಂತರಾಗಿರ್ತೇವೋ, ಅಥವಾ ಅವರ ವೈಯಕ್ತಿಕ ಜೀವಿತವನ್ನು ನಾವು ನೋಡಿ ಅಪಹಾಸ್ಯ ಮಾಡುವಂತರಾಗಿರ್ತೇವೋ, ದೇವರು ಸಹ ನಮ್ಮನ್ನು ಆತನು ಶಿಕ್ಷಿಸುವಂತನಾಗಿರ್ತಾನೆ. ಆದ್ದರಿಂದ ಈ ಒಂದು ದಿನಮಾನಗಳಲ್ಲಿ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ನಾವು ಯಾವ ರೀತಿಯಾಗಿ ಜೀವಿಸುವಂತರಾಗಿರ್ತೇವೆ. ದೇವರು ನಮಗೂ ಕೊಟ್ಟಂಥ ಒಂದು ಆಶೀರ್ವಾದ ಇದು ಅಲ್ಲ. ಅಬ್ರಹಾಮನಿಗೆ ಮಾಡಿದಂಥ ಆಶೀರ್ವಾದ ಇದು ನನಗೂ ನಿಮಗೂ ಸಹ ಆತನು ಏನು ಮಾಡಿದ್ದಾನೆ. ನಿನ್ನನ್ನು ಅರಸುವವರನ್ನು ನಾನು ಅರಸ್ತೇನೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ ಅಂತಾಗಿರಲ್ಲ. ನಾವು ಹರಸುವಂಥವರಾಗಿರಬೇಕು ಹೊರತು ಶಪಿಸುವಂಥವ್ರು ನಾವಾಗಿರಬಾರ್ದು ಎಂಬುದಾಗಿ ದೇವರು ಈ ಒಂದು ನಮ್ಮನ್ನು ಎಚ್ಚರಿಸುವಂತನಾಗಿರ್ತಾನೆ. ಆದ್ದರಿಂದ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ. ನಾವು ಒಬ್ಬನ ವಿಷಯವಾಗಿ ನಾವು ಅಪಹಾಸ್ಯ ಮಾಡಿ, ಪರಿಹಾಸ್ಯ ಮಾಡಿ, ಅಥವಾ ನಾವು ಅವನನ್ನು ನೋಯಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವಂತರಾಗೋಣ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ